ಹಾಗಾದ್ರೆ ನೆಕ್ಸ್ಟ್ ನಾವು ಇವಾಗ ಡಿಸ್ಕಸ್ ಮಾಡೋಣ. ಹಿಂದ್ಗಡೆ ನಾವು ಸೆಕೆಂಡ್ ಜನರೇಷನ್ ನೋಡಿದ್ವಿ. ಇವಾಗ ನಾವು ನೋಡುವಂತಹ ಟಾಪಿಕ್ ಯಾವ್ದು ತಿಳ್ಕೊರಿ, ಥರ್ಡ್ ಜನರೇಷನ್. ಹಾಗಾದ್ರೆ ಮೂರನೇ ಪೀಳಿಗೆ ಅಂತ ಹೇಳ್ತೀವಿ. ಈ ಒಂದು ಮೂರನೇ ಪೀಳಿಗೆ ಅಂತ ಬಂದಾಗ ನೆನಪಿರ್ಲಿ, ಇಯರ್ ಬಂದ್ಬಿಟ್ಟು ನೋಡ್ರಿ ಏನಿದೆ 1964. ಓಕೆನಾ. ಫಸ್ಟ್ ಜನರೇಷನ್ ಸ್ಟಾರ್ಟ್ ಆಯ್ತು 1942ರಲ್ಲಿ. ಓಕೆನಾ. ಬಟ್ ಮೇನ್ ಆಗಿ ನಾವು ಬುಕ್ ದಲ್ಲಿ ನೋಡೋ ಪ್ರಕಾರ 1940 ಅಂತ ಇರುತ್ತೆ, ಕೇಳ್ಕೊಂಡು 42 40 ಅಂತ ಇರುತ್ತೆ. ಬಟ್ ಬುಕ್ ಪ್ರಕಾರ ಹೋಗ್ಬೇಕಾದ್ರೆ 1940 ಇದು ಫಸ್ಟ್ ಜನರೇಷನ್. 1940ರಿಂದ 1956 ತನಕ ಫಸ್ಟ್ ಜನರೇಷನ್. 1957ರಿಂದ 63 ತನಕ ಏನ್ ಹೇಳ್ರಿ ಸೆಕೆಂಡ್ ಜನರೇಷನ್. ಥರ್ಡ್ ಜನರೇಷನ್ ಬಂದ್ಬಿಟ್ಟು ಏನೈತೆ ಹೇಳ್ರಿ 1900 ಎಷ್ಟೈತೆ ಹೇಳ್ರಿ 64 ಇದೆ. ಓಕೆನಾ. ಇದು ಮೂರನೇ ಪೀಳಿಗೆ. ಹಾಗಾದ್ರೆ ಫಸ್ಟ್ ಜನರೇಷನ್ ನಾವು ನೋಡಿದ್ದೇನೆ ಹೇಳ್ರಿ ಯಾವ್ದು ನೋಡಿ ಹೇಳ್ರಿ ವ್ಯಾಕ್ಯೂಮ್ ಟು. ಸೆಕೆಂಡ್ ಜನರೇಷನ್ ಬಂದಾಗ ಟ್ರಾನ್ಸಿಸ್ಟರ್. ಬಟ್ ಇವಾಗ ನಾವು ನೋಡ್ಬೇಕಾಗಿದ್ದು IC ಬೋರ್ಡ್ ಅಂತ ಹೇಳ್ತೀವಿ. ಐ ಸಿ ಬೋರ್ಡ್ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್. ಇವತ್ತು ನಿಮ್ಮ ಒಂದು ಕಂಪ್ಯೂಟರ್ ಮೊಬೈಲ್ ಅಂತ ಬಂದಾಗ ಅಲ್ಲಿ ಈ ಒಂದು IC ಬೋರ್ಡ್ ಇರುತ್ತೆ ನೋಡ್ರಿ. ಓಕೆನಾ. ಈ ಒಂದು IC ಬೋರ್ಡ್ ಅಂತ ಬಂದಾಗ ನೆನಪಿಲ್ರಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತೀವಿ. ಇವತ್ತು ನಾವು ಬಳಸುವಂತಹ ಮೊಬೈಲು ಕಂಪ್ಯೂಟರ್ ಅಲ್ಲಿ ಇದು ಕಂಪಲ್ಸರಿ ಇದೆ. ಯಾವ್ದು ಹೇಳ್ರಿ IC ಬೋರ್ಡ್. ಇದು ಥರ್ಡ್ ಜನರೇಷನ್. ಹಾಗಾದ್ರೆ ಫಸ್ಟ್ ಜನರೇಷನ್ ನೋಡಿದ್ವಿ, ಸೆಕೆಂಡ್ ಜನರೇಷನ್ ನೋಡಿದ್ವಿ. ಇವಾಗ ನಾವು ಥರ್ಡ್ ಜನರೇಷನ್ ನೋಡೋಣ ಅಂತ. ಸೊ ಹಾಗಾದ್ರೆ ಇವಾಗ ಮೂರನೇ ಪೀಳಿಗೆ. ಗ್ರೂಪ್ ಸಿ 2023 ಅಲ್ಲಿ ಕೇಳಿದಂತ ಕ್ವಶನ್, ಮೂರನೇ ಪೀಳಿಗೆಯಲ್ಲಿ ಕಂಡುಹಿಡಿದಂತಹ ತಂತ್ರಜ್ಞಾನ ಯಾವ್ದಂತ ಕೇಳಿದೆ. ಯಾವ್ದು ಹೇಳ್ರಿ ಈ ಒಂದು IC ಬೋರ್ಡ್. IC ಬೋರ್ಡ್ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್. ಹಾಗಾದ್ರೆ ಇವಾಗ ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಬಂದಾಗ ನೆನಪಿಲ್ರಿ ಫಸ್ಟ್ ವ್ಯಾಕ್ಯೂಮ್ ಟ್ಯೂಬ್ ಇತ್ತು. ಓಕೆನಾ. ಗಾಜಿನಿಂದ ತಯಾರು ಮಾಡಿದಂತಹ ಟ್ಯೂಬ್ ನಿಂದ ತಯಾರು ಮಾಡಿದಂತಹ ತಂತ್ರಜ್ಞಾನ ಬಳಸಿದ್ರು. ಎರಡನೇ ಪೀಳಿಗೆಯಲ್ಲಿ ಟ್ರಾನ್ಸ್ಫರ್ ಬಂತು. ಬಟ್ ಮೂರನೇ ಪೀಳಿಗೆಯಲ್ಲಿ ಬಂದಿದ್ದು IC ಬೋರ್ಡ್ ಅಂತ ಬರುತ್ತೆ. ಇವತ್ತು ಈ ಒಂದು ಬೋರ್ಡ್ ಇರುತ್ತೆ, ಗ್ರೀನ್ ಕಲರ್ ಇರುತ್ತೆ, ಅದ್ರ ಮೇಲೆ ಚಿಪ್ ಇರ್ತಾವ್ರಿ. ಓಕೆನಾ. ಈ ಚಿಪ್ಗಳಿಗೆ ನಾವ್ ಏನ್ ಕರಿಬೇಕಲ್ರಿ IC ಬೋರ್ಡ್ ಅಂತಾರ. ಹಾಗಾದ್ರೆ ಈ ಒಂದು ಚಿಪ್ ನ ತಯಾರು ಮಾಡಿದ್ದೀನಿ ಹೇಳ್ರಿ ಸಿಲಿಕಾನ್ ಇಂದ. ಈ ಚಿಪ್ ನ ತಯಾರು ಮಾಡಿ ಹೇಳ್ರಿ ಸಿಲಿಕಾನ್ ಚಿಪ್ ನಿಂದ ತಯಾರು ಮಾಡ್ಯಾರ. ಸೊ ಹಾಗಾಗಿ ನಾವೆಲ್ಲ ಚಿಪ್ ಅಂತ ಕರಿತೀವಿ. ಈ ಚಿಪ್ ನ ತಯಾರು ಮಾಡಿದ್ದು ಸಿಲಿಕಾನ್ ಇಂದ. ಇದ್ರೊಳಗಡೆ ಏನ್ ಬಳಸ್ತಾರಲ್ರಿ ಸೆಮಿ ಕಂಡಕ್ಟರ್ ಬಳಸ್ತಾರ. ನೆನಪಿಲ್ಲ ಎಕ್ಸಾಮ್ ಇದನ್ನು ಕೇಳೋಣ. ಸಿಲಿಕಾನ್ ಚಿಪ್ ನಲ್ಲಿ ಬಳಸುವಂತಹ ಸಾಧನ ಯಾವ್ದಲ್ರಿ ಸೆಮಿ ಕಂಡಕ್ಟರ್. ಡಾಟಾನ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಏನ್ ಬೇಕಲ್ರಿ ಸೆಮಿ ಕಂಡಕ್ಟರ್ ಬೇಕು. ಆಗ ನಮ್ಮ ಒಂದು ಗೌರ್ಮೆಂಟ್ ಏನ್ ಮಾಡ್ತಾಳ್ರಿ ಇದ್ರ ಮೇಲೆ 2022ರಲ್ಲಿ ನವೆಂಬರ್ ಮಂತ್ ಅಲ್ಲಿ ಏನ್ ಮಾಡ್ತಾಳ್ರಿ ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಅಂತ ಕೈಗೊಳ್ಳುತ್ತೆ. ಓಕೆನಾ. ಎಷ್ಟೋ ಸಾವಿರ ಕೋಟಿ ಇನ್ವೆಸ್ಟ್ ಮಾಡ್ತಿದೆ ಅದ್ರ ಮೇಲೆ. ಯಾಕಂದ್ರೆ ಈಗ ನಾವು ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ತಯಾರು ಮಾಡ್ಬೇಕಂತ ಉದ್ದೇಶಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮೂರನೇ ಪೀಳಿಗೆಯಲ್ಲಿ ಬಂದಂತ ತಂತ್ರಜ್ಞಾನ ಯಾವ್ದು ಹೇಳ್ರಿ ಈ ಒಂದು IC ಬೋರ್ಡ್. ಮೂರನೇ ಪೀಳಿಗೆ, ನಾಲ್ಕನೇ ಪೀಳಿಗೆ, ಐದನೇ ಪೀಳಿಗೆ ಅಂತ ಬಂದಾಗ ಕಂಡುಹಿಡಿದು IC ಬೋರ್ಡ್. IC ಬೋರ್ಡ್ ಅಂದ್ರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತೀವಿ. ಈ ಒಂದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಲ್ಲಿ ನೆನಪಿರ್ಲಿ ಲಾರ್ಜ್ ಸ್ಕೇಲ್, ವೆರಿ ಲಾರ್ಜ್ ಸ್ಕೇಲ್, ಸ್ಮಾಲ್ ಸ್ಕೇಲ್, ಮೀಡಿಯಂ, ಅಲ್ಟ್ರಾ ಲಾರ್ಜ್ ಅಂತ ನೆನಪಿರ್ಲಿ. ಮೇನ್ ಆಗಿ ಇಲ್ಲೇನಿದೆ ನೋಡ್ರಿ IC ಬೋರ್ಡ್. ಈ ಒಂದು IC ಬೋರ್ಡ್ ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಂಗಾರ ಬಳಸ್ತಾರೆ. ಓಕೆನಾ. ಬಂಗಾರ ಅಂತ ಬಂದಾಗ ಡಾಟಾವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕಳುಹಿಸಲು ಬಳಸುವಂತಹ ಉತ್ತಮ ಕಂಡಕ್ಟರ್ ಯಾವ್ದು ಬಂಗಾರ. ಹಾಗಾದ್ರೆ ಈ ಒಂದು ಬಂಗಾರ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬಳಸಕ ಸ್ಮಾಲ್, ಸ್ವಲ್ಪ ಮೀಡಿಯಂ ಬಳಸ ಮೀಡಿಯಂ. ಓಕೆನಾ. ತೀರಾ ಸ್ಟಾರ್ಟಿಂಗ್ ಅಂತ ಬಂದ IC ಬೋರ್ಡ್ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಬಳಸ ಅದಕ್ಕೆ ಸ್ಮಾಲ್ ಸ್ಕೇಲ್ ಅಂತಾರೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಮೀಡಿಯಂ, ಇನ್ನ ಜಾಸ್ತಿ ಮಾಡಿದ್ರೆ ಲಾರ್ಜ್, ಇನ್ನ ಜಾಸ್ತಿ ಮಾಡಿದ್ರೆ ವೆರಿ ಲಾರ್ಜ್, ಲಾಸ್ಟ್ ಅಲ್ಟ್ರಾ ಲಾರ್ಜ್ ಅಂತ ಬರುತ್ತೆ. ಮುಂದೆ ಪೀಳಿಗೆಯಲ್ಲಿ ಇದೇ IC ಬೋರ್ಡ್ ಇದೆ ರೀ. ಮೂರನೇ ಪೀಳಿಗೆ, ನಾಲ್ಕನೇ ಪೀಳಿಗೆ, ಐದನೇ ಪೀಳಿಗೆಯಲ್ಲಿ ಬಳಸಿದ್ದು IC ಬೋರ್ಡ್. ಬಟ್ ನೆನಪಿರ್ಲಿ ಲಾರ್ಜ್, ಅಲ್ಟ್ರಾ ಲಾರ್ಜ್ ಅಂತ ಬರುತ್ತೆ. ಹಾಗಾದ್ರೆ ಇವಾಗ ಇದರಲ್ಲಿ ಕೂಡ ಬಂಗಾರ ಬಳಸ್ತಾರೆ. ನೆನಪಿರ್ಲಿ ಇವತ್ತು ಮೊಬೈಲ್ ಅಂತ ಬಂದಾಗ ಅಲ್ಲಿ ಕೂಡ ಬಂಗಾರ ಇರುತ್ತೆ. ಈ ಬಂಗಾರಕ್ಕೆ ಎರಡು ಗುಣ ಇದ್ರೆ, ಜಾಸ್ತಿ ಹೀಟ್ ಆದ್ರೂ ನಾರ್ಮಲ್ ಸ್ಟೇಜ್ ಬರುತ್ತೆ, ಜಾಸ್ತಿ ಕೂಲ್ ಆದ್ರೂ ನಾರ್ಮಲ್ ಸ್ಟೇಜ್ ಬರುತ್ತೆ. ಅದೇ ಒಂದು ತಾಮ್ರ ಇಲ್ಲ ಬೇರೆ ಯಾವ್ದಾದ್ರು ಮೆಲ್ಟ್ ಆಗಿ ಹೋಗುತ್ತೆ. ಬಟ್ ಬಂಗಾರ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಮೆಲ್ಟ್ ಆಗಲ್ಲ. ಕುಟ್ಟೆತೆ ಮತ್ತು ನನ್ನೆತೆ ಗುಣವನ್ನು ಹೊಂದಿತ್ತು. ಹಾಗಾಗಿ ಪ್ರತಿಯೊಂದು ಸಾಧನದಲ್ಲಿ, ಎಲೆಕ್ಟ್ರಾನಿಕ್ ಸಾಧನದಲ್ಲಿ ಏನ್ ಬಳಸ್ತಾರ್ರಿ ಬಂಗಾರವನ್ನು ಬಳಸ್ತಾರೆ. ಈ ಬಂಗಾರ ಅಂತ ಬಂದಾಗ ಉತ್ತಮ ಕಂಡಕ್ಟರ್ ಅಂತ ಹೇಳ್ತಾರ. ಸೊ ಹಾಗಾಗಿ ಇವತ್ತು ಸ್ಯಾಟಲೈಟ್ ನೋಡ್ರಿ. ಓಕೆ. ನಮ್ಮ ಮೊನ್ನೆ ವಿಕ್ರಮ್ ಲ್ಯಾಂಡರ್ ಓವರ್ ನೋಡಿದ್ರಿ. ಅಲ್ಲಿ ವಿಕ್ರಮ್ ಲ್ಯಾಂಡರ್ ಮತ್ತು ಲೋವರ್ ಯಾವ ಕಲರ್ ದಲ್ಲಿ ಐತಲ್ರಿ ಬಂಗಾರ ಕಲರ್ ಐತೆ. ಆರ್ಯಭಟ ಅಂತ ನೋಡಿರಿ ನಮ್ಮ ದೇಶದ ಮೊದಲ ಸ್ಯಾಟಲೈಟ್ ಅಂತ, ಅದು ಕೂಡ ಪ್ಯೂರ್ ಗೋಲ್ಡ್ ಅಲ್ಲಿ ಇತ್ತು. ಸೊ ಹಾಗಾಗಿ ನೆನಪಿಲ್ರಿ ಇವತ್ತು ದೊಡ್ಡ ದೊಡ್ಡ ಸಾಧನಗಳೆಲ್ಲ ಏನಪ್ಪ ಕಾಸ್ಟ್ ಇದೆ. ಎದಕ್ಕಂತ ಬಂದಾಗ ಅಲ್ಲಿ ಬಂಗಾರ ಪ್ರಮಾಣ ಬಳಸ್ತಾರ. ಅರ್ಧದಲ್ರಿ ನಮ್ಮ ಇಸ್ರೋದವ್ರು ಕೂಡ ಅಷ್ಟೇ ರಾಕೆಟ್ ಅಲ್ಲಿ ಪ್ಯೂರ್ ಆಗಿ ಗೋಲ್ಡೇ ಬಳಸ್ತಾರ. ಓಕೆನಾ. ಬಟ್ ನಮ್ಮ ಮೊಬೈಲ್ ಅಲ್ಲಿ ಹೆಚ್ಚಾಗಿ ಬಳಸುವಂತ ವಸ್ತು ತಾಮ್ರ ಇದೆ. ಓಕೆನಾ. ಅದ್ರಗೋಸ್ಕರ ನೆನಪಿಲ್ರಿ ಎಕ್ಸಾಮ್ ಇದನ್ನು ಕೇಳೋಣ. ಸೊ ಹಾಗಾದ್ರೆ ಇವಾಗ ಈ ಒಂದು ಬಂಗಾರನ ಸ್ವಲ್ಪ ಕಡಿಮೆ ಬಳಸ್ತಾರ, ಸ್ವಲ್ಪ ಜಾಸ್ತಿ ಬಳಸ್ತಾರ. ಓಕೆನಾ. ಮೀಡಿಯಂ ಸ್ಕೇಲ್, ಮೀಡಿಯಂ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಅರ್ಧಲ್ರಿ ಇದನ್ನ ಸೊ 2023 FDA ದಲ್ಲಿ ಕೇಳೋಣ. ಅದೇ ತರ BMTC ಅಲ್ಲೂ ಕೇಳೋಣ. ಮೀಡಿಯಂ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಯಾವ ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಲಾಯ್ತು ಹೇಳ್ರಿ ಮೂರನೇ ಪೀಳಿಗೆ. ಅಂದ್ರೆ 2020 ಹಿಂದೆ ಎಕ್ಸಾಮ್ ಅಲ್ಲಿ ಮೂರನೇ ಪೀಳಿಗೆಯಲ್ಲಿ ಜಾಸ್ತಿ ಕ್ವಶನ್ ಆಗಿಲ್ಲ. ಬಟ್ 2022 ನಂತರ ನಡೆದಂತ ಎಕ್ಸಾಮ್ಗಳಲ್ಲಿ ಒಂದೊಂದೊಂದು ಕೇಳ್ತಾ ಬರ್ತಾ ಇದೆ. ಹಾಗಾಗಿ ಹಿಂದುಗಡೆ ಎಲ್ಲ ಕಡೆ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಬಿಟ್ರೆ ಟೆಕ್ನಾಲಜಿ ಮೇಲೆ ಕೇಳೋಣ.
ಬಟ್ ಉಳಿದಿರೋ ಆಪ್ಷನ್ ಮೇಲೆ ಕೇಳಿಲ್ಲ, ಬಟ್ ರೀಸೆಂಟ್ ನಡೆಯುವಂತ ಎಕ್ಸಾಮ್ ಮೇಲೆ ಕೇಳ್ತಾ ಇದ್ದಾನೆ. ಅರ್ಥ ಆಯ್ತಲ್ರಿ? So ಹಾಗಾದ್ರೆ ಮೀಡಿಯಂ ಸ್ಕೇಲ್ ಮತ್ತು ಸ್ಮಾಲ್ ಸ್ಕೇಲ್ ಯಾವ ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸಲಾಯ್ತಲ್ರಿ? ಥರ್ಡ್ ಜನರೇಷನ್. ಇದು ಕ್ವಶನ್ ಆಗ್ತದೆ. ಓಕೆನಾ? ನೆಕ್ಸ್ಟ್ ಇದೇ ತರ ಕೇಳ್ತಾರೆ. ಅದೇ ತರನಾಗಿ ಮೂರನೇ ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ಯಾವ್ದಂತ ಕೇಳಿ, ಮ್ಯಾಗ್ನೆಟಿಕ್ ಡಿಸ್ಕ್. ನೆನಪಿರ್ಲಿ, ಫಸ್ಟ್ ಬಳಸಿದ್ದು ಮ್ಯಾಗ್ನೆಟಿಕ್ ಡ್ರಮ್, ಸೆಕೆಂಡ್ ಬಳಸಿದ್ದೇನು ಹೇಳ್ರಿ? ಮ್ಯಾಗ್ನೆಟಿಕ್ ಟೇಪ್. ಇವಾಗ ಬಳಸಿದ್ದೇನು ಹೇಳ್ರಿ? ಮ್ಯಾಗ್ನೆಟಿಕ್ ಡಿಸ್ಕ್. ಓಕೆನಾ? ಸೊ ಇವತ್ತು ಹಾರ್ಡ್ ಡಿಸ್ಕ್ ಅಂತ ಬರುತ್ತೆ, ಫ್ಲಾಪಿ ಡಿಸ್ಕ್ ಅಂತ ಬರುತ್ತೆ. ಸೊ ಇವುಗಳನ್ನೇನಪ್ಪ ಈ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ನಿಂದ ರಚಿಸಲಾಗಿದೆ. ಸೊ ಅಲ್ರಿ, ಮೇನ್ ಆಗಿ ನೆನಪಿಲ್ರಿ, ಹಾರ್ಡ್ ಡಿಸ್ಕ್ ಅಂದಾಗ ಇವತ್ತು ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ ಗಳಲ್ಲಿ ಬಳಸುವಂತಹ ಮೆಮೊರಿ ಅಂತ ಬಂದಾಗ ಹಾರ್ಡ್ ಡಿಸ್ಕ್ ಇದೆ ರೀ. ಹಾರ್ಡ್ ಡಿಸ್ಕ್ ಬದಲಾಗಿ ಇವತ್ತು SSD ಅಂತ ಬಂದೈತ್ರಿ. ಓಕೆನಾ? ಈ ಮೆಮೊರಿ ಬಂದಾಗ ಇವತ್ತಂತ SSD, ಸಾಲಿಡ್ ಸ್ಟೇಟ್ ಡ್ರೈವ್. ಇವತ್ತು ಈ ಒಂದು ಹಾರ್ಡ್ ಡಿಸ್ಕ್ ಅಂತ ಇಕ್ಕೋರಿ, ಮೊನ್ನೆ ನಾವು ರೆಕಾರ್ಡ್ ಮಾಡಿಸಿದ್ವಿ, ಹಾರ್ಡ್ ಡಿಸ್ಕ್ ಕೆಳಗೆ ಬಿದ್ದು ಓದಂಗೆ, ಯಾಕಂದ್ರೆ ವರ್ಡ್ ಡಿಸ್ಕ್ ಐತ್ರಿ. ಆ ಡಿಸ್ಕ್ ತಯಾರು ಮಾಡಿದ್ದು ಮ್ಯಾಗ್ನೆಟಿಕ್ ತಯಾರು ಮಾಡಿ. ಅದೇ ತರನಾಗಿ ಬೇಗ ಹಾಳಾಗುವ ಅಥವಾ ವಿಘಟನೆಗೊಳ್ಳುವಂತಹ ಸಾಧನ ಯಾವ್ದಂತ ಕೇಳಿ ಎಕ್ಸಾಮ್ ಅಲ್ಲಿ. ಓಕೆನಾ? ಯಾವ್ದು ಹೇಳ್ರಿ? ಈ ಒಂದು ಹಾರ್ಡ್ ಡಿಸ್ಕ್. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಕಂಪ್ಯೂಟರ್ ವಿಷಯ ಸಂಬಂಧಪಟ್ಟಂತ ಚಾಪ್ಟರ್ ವೈಸ್ ಕ್ವಶನ್ ಮಾಡೀನಿ. ಮೆಮೊರಿ ಮೇಲೆ 180+ ಕ್ವಶನ್ ಅನ್ನ ಸಾಲ್ವ್ ಮಾಡಿದೀನಿ. ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ಕ್ಲಾಸ್ ಇದೆ, ಸ್ವಲ್ಪ ಕೇಳ್ರಿ. ಅದೆಲ್ಲ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿನಿ, ಚಾಪ್ಟರ್ ವೈಸ್ ಕ್ವಶನ್ ಹೇಳಿನಿ ಅಂತ. ಓಕೆನಾ? ಮತ್ತೆ ಮೆಮೊರಿ ಅತ್ಯಂತ ಚಿಕ್ಕ ಮೆಮೊರಿ ಯಾವ್ದಂತ ಕೇಳಿ, ಯಾವ್ದಲ್ರಿ? ಫ್ಲಾಪಿ ಡಿಸ್ಕ್. ಅತ್ಯಂತ ಚಿಕ್ಕ ಮೆಮೊರಿ ಯಾವ್ದಲ್ರಿ? ಫ್ಲಾಪಿ ಡಿಸ್ಕ್. ಓಕೆನಾ? ಅದೇ ತರನಾಗಿ ಇದು ಸಾಮಾನ್ಯವಾಗಿ ಕಂಡು ಬರೋದು 3.5 ಇಂಚಸ್. ಓಕೆನಾ? ಇನ್ನೊಂದು ಬರುತ್ತೆ 5.25 ಅಂತ ಬರುತ್ತೆ, ಇನ್ನೊಂದು 8 ಇಂಚಸ್ ಅಂತ ಬರುತ್ತೆ, ಇನ್ನೊಂದು 8 ಇಂಚಸ್. ಓಕೆನಾ? 3 ಸೈಜಲ್ಲಿ ಸಿಗುತ್ತಾರೆ. ಬಟ್ ಕಾಮನ್ ಆಗಿ ಕಂಡು ಬರೋದು ಏನ್ ಹೇಳ್ರಿ? ಈ ಒಂದು 3.5. ಎಕ್ಸಾಮ್ ಇದ್ರ ಬಗ್ಗೆ ಡೀಟೇಲ್ ಆಗಿ ಮೆಮೊರಿ ಬಂದಾಗ A to Z ಹೇಳ್ಕೊಡ್ತಾರೆ. ಓಕೆನಾ? ಯಾವುದೇ ಕಾರಣಕ್ಕೂ ವರಿ ಆಗ್ಬೇಡ್ರಿ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಪಾಯಿಂಟ್ ನೋಡ್ತಾ ಹೋಗೋಣ. ಈ ಒಂದು ಪೀಳಿಗೆಯಲ್ಲಿ ಕಂಪ್ಯೂಟರ್ ವೇಗ ಎಷ್ಟಿದೆ ಅಂತ ಕೇಳಿನ 5 ನ್ಯಾನೋ ಸೆಕೆಂಡ್. ಫಸ್ಟ್ ಎಷ್ಟು ಇತ್ತಲ್ರಿ? 1000 ಇತ್ತು. ಸೆಕೆಂಡ್ ಎಷ್ಟು ಆಯ್ತಲ್ರಿ? 30 ಆಯ್ತು. ಇವಾಗ ಎಷ್ಟು ಐತಲ್ರಿ? ಇವಾಗ ಎಷ್ಟು ಆಯ್ತಲ್ರಿ? 5 ನ್ಯಾನೋ ಸೆಕೆಂಡ್. ಓಕೆನಾ? 5 ನ್ಯಾನೋ ಸೆಕೆಂಡ್. ಇದು ಮೂರನೇ ಪೀಳಿಗೆಯಲ್ಲಿ ಕಂಪ್ಯೂಟರ್ನ ವೇಗ. ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ವೇಗ ಯಾವ ರೂಪದಲ್ಲಿ ಐತಲ್ರಿ? ಜನರೇಷನ್ ಅಲ್ಲಿ ಯಾವ್ದ್ರಲ್ಲಿ ಐತಲ್ರಿ? ಈ ಒಂದು ನ್ಯಾನೋ ಸೆಕೆಂಡ್. ಹಾಗಾದ್ರೆ ಇಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಆಗಿ ಯಾವ್ದನ್ನು ಬಳಸಲಾಗೈತೆ ಹೇಳ್ರಿ? ಕೀಬೋರ್ಡ್, ಮೌಸ್ ಇವೆಲ್ಲ ಬಂದಿರೋದು ಥರ್ಡ್ ಜನರೇಷನ್. ಕೀಬೋರ್ಡ್ ಮತ್ತು ಮೌಸ್ ಗಳನ್ನು ಯಾವ ಪೀಳಿಗೆಯಲ್ಲಿ ಅಭಿವೃದ್ಧಿ ಪಡಿಸಲಾಗುತ್ತೆ ಅಂತ ಕೇಳ್ಬೋದು, ಇನ್ನ ಕೇಳಿಲ್ಲ. ಯಾವ ಪೀಳಿಗೆಯಲ್ಲಿ? ಥರ್ಡ್ ಜನರೇಷನ್. ಅರ್ಥ ಆಗ್ತಲ್ಲ ಯಾವ ಪಾಯಿಂಟ್? ಹಾಗಾದ್ರೆ ಕೀಬೋರ್ಡ್ ಮತ್ತು ಮೌಸ್ ಗಳನ್ನ ಇನ್ಪುಟ್ ಮತ್ತು ಔಟ್ಪುಟ್, ಯಾವ ಇನ್ಪುಟ್ ಅಂತ ಗೊತ್ತಿದೆ ನಿಮ್ಗೆ, ಯಾವ ಔಟ್ಪುಟ್ ಅಂತ ಗೊತ್ತಿದಾವ? ಓಕೆನಾ? ಗೊತ್ತಿಲ್ಲ ಅಂದ್ರೆ ಚಾಪ್ಟರ್ ಬಂದಿರೋ ತನಕ ವೇಟ್ ಮಾಡ್ರಿ, ಬಂದಾಗ ಹೇಳ್ಕೊಡ್ತಂತೆ. ಕ್ಲಿಯರಾ? ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್, ಈ ಪೀಳಿಗೆಯಲ್ಲಿ ಮತ್ತೊಂದನ್ನು ಅಭಿವೃದ್ಧಿಪಡಿಸಲಾಗಿದೆ. ಏನ್ ಹೇಳ್ರಿ? OS. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಯಾಕಂದ್ರೆ ಇವತ್ತು ನಮ್ಮ ಒಂದು ಮೊಬೈಲ್ ಅಲ್ಲಿ ಬಳಸೋದ ನಾವ್ ಏನ್ ಹೇಳ್ರಿ? OS ಬರುತ್ತೆ. ಆಂಡ್ರಾಯ್ಡ್ ಒಂದು OS. ಓಕೆನಾ? ಅದೇ ತರ ಕಂಪ್ಯೂಟರ್ ವಿಂಡೋಸ್ ಅನ್ನೋದು OS. ಹಾಗಾದ್ರೆ ಈ ಒಂದು ಮೂರನೇ ಪೀಳಿಗೆಯಲ್ಲಿ ಕಂಡುಹಿಡಿದಂತಹ ಸಾಧನ ಯಾವ್ದು ಹೇಳ್ರಿ? OS. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ಮತ್ತೊಂದು ಕಾನ್ಸೆಪ್ಟ್ ಅಂತ ನೋಡ್ರಿ, ಯಾವ್ದಂತ ಕರಿ? DBMS ಅಂತ. DBMS ಅಂತ ಬಂದಾಗ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆನಾ? ಸೊ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬಂದಾಗ ಡಾಟಾಬೇಸ್ ಅಂದ್ರೆ ಮಾಹಿತಿ, ಮ್ಯಾನೇಜ್ಮೆಂಟ್ ನಿರ್ವಹಣೆ, ಸಿಸ್ಟಮ್ ಅಂದ್ರೆ ಒಂದು ಪ್ರಕ್ರಿಯೆ. ಓಕೆನಾ? ಹಾಗಾದ್ರೆ ಇವಾಗ ನಿಮ್ಮ ಒಂದು ಮೊಬೈಲ್ ಅಲ್ಲಿ ನೆನಪಿರ್ಲಿ, ಇವತ್ತು ನನ್ನ ಒಂದು ಕ್ಲಾಸ್ ಕೇಳ್ತೀರಿ, ಅಂತ ಟೈಮಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳ್ತಿರ್ತೀನಿ ನನ್ನ ಕ್ಲಾಸ್. ಒಂದ್ ಕಡೆ ಸಿಸ್ಟಮೆಟಿಕ್ ಆಗಿ ಬರ್ತ ನೋಡ್ರಿ, ನನ್ನ ಕ್ಲಾಸ್ ಸುರೇಶ್ ಮಾನ್ವಿ ಅಂತ ಪ್ಲೇ ಲಿಸ್ಟ್ ಮಾಡಿ ಬರ್ತ ನೋಡ್ರಿ. ಸೊ ಮೇನ್ ಆಗಿ ನೆನಪಿಲ್ರಿ, ಇವತ್ತು ನಿಮ್ಮ ಸ್ಕೂಲಲ್ಲಿ ಮಾಹಿತಿ ಇರುತ್ತೆ, ಬಟ್ ಅದು ಕರೆಕ್ಟ್ ಆಗಿ ಕೊಡ್ಬೇಕಂತ ಬಂದಾಗ ಶಾರ್ಟ್ ಆಗಿ ಕೊಡಬೇಕು, ಕರೆಕ್ಟ್ ಆಗಿ ಹುಡುಗರಿಗೆ ಅರ್ಥ ಮಾಡಿಸ್ಬೇಕಂತ ಕರಿ ಟೇಬಲ್ ಸಿಸ್ಟಮ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀವಿ ನಾವು. ಓಕೆನಾ? ಈ ಒಂದು ಟೈಮ್ ಟೇಬಲ್ ಅಂತ ಹೇಳ್ತಾರೆ, ಒಂದು ವಾರದ ಟೈಮ್ ಟೇಬಲ್ ಹಾಕ್ತಾರ. ಈ ಒಂದು ಯಾವ್ದ್ರಲ್ಲಿ ಹೇಳ್ರಿ? ಈ ಒಂದು ಬಾಕ್ಸ್ ಹಾಕ್ತಾರ, ರೋಸ್ ಅಂಡ್ ಕಾಲಮ್ಸ್ ಅಂತ ಇರ್ತಾವ. ಒಂದು ವಾರದ ಟೈಮ್ ಟೇಬಲ್ ಜಸ್ಟ್ ಈ ಒಂದು ಬಾಕ್ಸ್ ನೋಡಿದ್ರೆ ಅರ್ಥ ಆಗ್ಬಿಡ್ತೈತೆ. ಅದೇ ಬರ್ಕೊಟ್ರೆ ಹೆಂಗಿರ್ತೇಳ್ರಿ? ಬಹಳ ಲೆಂತ್ ಆಗಿರುತ್ತೆ, ಬಹಳ ಡೆಪ್ತ್ ಇರುತ್ತೆ, ಓದಕ್ ಆಗಲ್ಲ. ಅದೇ ಟೇಬಲ್ ಕೊಟ್ರೆ ಬಹಳ ಈಸಿ ಆಗುತ್ತೆ. ಅದೇ ತರ ಮೊನ್ನೆ IPL ಅಂತ ಬಂತು. IPL ಅಲ್ಲಿ ಸ್ಕೋರ್ ಅಂತ ಬಂದಾಗ ಅಲ್ಲೆಲ್ಲ ಟೇಬಲ್ ಫಾರ್ಮೇಟ್ ಅಲ್ಲಿ ಕೊಟ್ರು, ಯಾರು ಎಷ್ಟು ನೋಡಿದ್ರಿ, ಯಾರು ಹೈಯೆಸ್ಟ್, ಯಾರು ಲೋಯೆಸ್ಟ್, ಎಲ್ಲ ಈಸಿಯಾಗಿ ಅರ್ಥ ಆಯ್ತಲ್ರಿ. ಅದೇ ಬರ್ದ್ ಕೊಟ್ರೆ ಹೆಂಗಿರ್ತಲ್ರಿ? ಬಹಳ ಲೆಂತ್ ಆಗಿರುತ್ತೆ. ಅದೇ ತರ ಬ್ಯಾಂಕ್ ಅಂತ ಬರ್ತಲ್ರಿ, ಈ ಒಂದು ಬ್ಯಾಂಕ್ ಅಂತ ಬಂದಾಗ ನೆನ್ಪಿಲ್ರಿ, ಒಂದ್ ಕಡೆ ಟ್ರಾನ್ಸಾಕ್ಷನ್ ಡೇಟ್, ಇನ್ನೊಂದ್ ಕಡೆ ಟ್ರಾನ್ಸಾಕ್ಷನ್ ID, ಡೆಬಿಟಾ ಕ್ರೆಡಿಟಾ, ಮತ್ತೆ ಅಮೌಂಟ್ ಎಷ್ಟು ಬ್ಯಾಲೆನ್ಸ್ ಉಳಿದೈತೆ. ಓಕೆನಾ? ಇವೆಲ್ಲ ತೋರಿಸ್ ನೋಡ್ರಿ, ಇದು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದೇ ತರ ವಾಟ್ಸ್ಆಪ್ ಚೆನ್ನಾಗಿ ಯೂಸ್ ಮಾಡ್ತಿರೋ ನೀವೆಲ್ಲರೂ, ಟೆಲಿಗ್ರಾಮ್ ಚೆನ್ನಾಗಿ ಯೂಸ್ ಮಾಡ್ತೀರಿ, ಎಲ್ಲ ಚೆನ್ನಾಗಿ ಯೂಸ್ ಮಾಡಿದ್ರೆ ಯಾವ್ದಲ್ರಿ? ವಾಟ್ಸ್ಆಪ್ ಅಂದಾಗ ಒಂದ್ ಕಡೆ ಚಾರ್ಟ್ ಇದೆ, ಒಂದು ಕಡೆ ಮೆಸೇಜ್ ಇದೆ, ಒಂದ್ ಕಡೆ ಚಾರ್ಟ್ ಇದೆ, ಒಂದ್ ಕಡೆ ಸ್ಟೇಟಸ್ ಇದೆ, ಇನ್ನೊಂದ್ ಕಡೆ ಕಮ್ಯುನಿಟಿ ಇದೆ, ಇನ್ನೊಂದ್ ಕಡೆ ಏನಿದೆ ಅಲ್ರಿ? ಕಾಲ್ ಇದೆ. ಓಕೆನಾ? ಇದು ಟೇಬಲ್ ಸಿಸ್ಟಮ್ ಇದೆ ತಾನೆ. ಹಾಗಾಗಿ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಬಂದಾಗ ಸೊ ಮೇನ್ ಆಗಿ ಇವತ್ತು ನಾವು ಈ ಒಂದು
ಟೇಬಲ್ ನಮ್ಮ ಕಂಪ್ಯೂಟರ್ ಅಲ್ಲಿ ಬಂದಂತಹ ಒಂದು ಅದ್ಭುತವಾದ ತಂತ್ರಜ್ಞಾನ ಅಂತ ಹೇಳ್ಬೋದು. ಯಾವ್ದಲ್ರಿ? DBMS. ಹಾಗಾದ್ರೆ ಈ ಒಂದು ಟೇಬಲ್ ಸಿಸ್ಟಮ್ ಯಾವ ಪೀಳಿಗೆಯಲ್ಲಿ ಬರ್ತದೆ ಹೇಳ್ರಿ? ಈ ಒಂದು 3ನೇ ಪೀಳಿಗೆಯಲ್ಲಿ ಬಂತು. ಇದ್ರ ಬಗ್ಗೆ ಕಾನ್ಸೆಪ್ಟ್ ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಒಂದು 2 ರಿಂದ 4 ಕ್ವಶನ್ ಕೇಳಿ ಇದೇ ಕಾನ್ಸೆಪ್ಟ್ ಮೇಲೆ ಕೇಳಿ ಓಕೆನಾ. ಇದನ್ನ ನಾವು MCM ಮಾಡೋ ಟೈಮಲ್ಲಿ ಓದ್ತಾ ಇದ್ವಿ. DBMS ಅಂತ ಬರ್ತಾ ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಓಕೆನಾ. ಹಾಗಾದ್ರೆ ಇವಾಗ ಈ ಒಂದು ಡಾಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆನೆ ಈ ತರ ಟೇಬಲ್ ಹೆಂಗ್ ಹಾಕ್ಬೇಕು ಅದ್ರ ಮೇಲೆ ಕೇಳಿದ್ರೆ ಕ್ವಶನ್ ಓಕೆನಾ. ಫಾರಿನ್ ಕೀ ಅಂತ ಬರುತ್ತೆ, ಸೂಪರ್ ಕೀ ಅಂತ ಬರುತ್ತೆ. ವರ್ಡ್ ನೀವು ಎಲ್ಲಿ ಕೇಳಿರಲ್ಲ, ಬಟ್ ಇಲ್ಲಿ ಕೇಳಿದಾರೆ ಓಕೆನಾ. ಇದ್ರ ಬಗ್ಗೆ ಹೇಳಿ ಕೊಡ್ತಂತ ಓಕೆನಾ. ವರಿ ಆಗ್ಬಿಟ್ರೆ ಓಕೆನಾ. ಇದುವರೆಗೆ ಎಲ್ಲಿ ಹೇಳಿಲ್ಲ ಈ ಕಾನ್ಸೆಪ್ಟ್, ಬಟ್ ನನ್ನ ಯೂಟ್ಯೂಬ್ ಚಾನಲ್ ಇರ್ತದೆ ಓಕೆನಾ. ನಾನು ಹೇಳಿಲ್ಲ ಎಲ್ಲಿ. ಸೊ ಹಾಗಾಗಿ ಖುದ್ದಾಗಿ ನಿಮ್ಗೋಸ್ಕರ ಫ್ರೀ ಆಗಿ ಹೇಳ್ತೀನಿ ಅಂತ ಓಕೆನಾ. ಯಾವುದೇ ಕಾರಣಕ್ಕೂ ₹1 ತಗೊಳ್ಳಲ್ಲ ನಿಮ್ ಕಡೆಯಿಂದ ಓಕೆನಾ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋಣ. ಈ ಒಂದು ಪೀಳಿಗೆಯಲ್ಲಿ ಯಾವ ಭಾಷೆನ ಬಳಸಲಾಯ್ತು ಅಂದ್ರೆ ಬೇಸಿಕ್, ಕೋಬಲ್, ಫೋರ್ಟ್ರಾನ್ ಓಕೆನಾ. ಈ ಒಂದು ಭಾಷೆಗಳನ್ನ ಏನಪ್ಪಾರ ಈ ಒಂದು 3ನೇ ಪೀಳಿಗೆಯಲ್ಲಿ ಅಭಿವೃದ್ಧಿಪಡಿಸ. ಫಸ್ಟ್ ಜನರೇಷನ್ ಬಂದಾಗ ಮಷಿನ್ ಲ್ಯಾಂಗ್ವೇಜ್ ಬರುತ್ತೆ. ಮಷಿನ್ ಲ್ಯಾಂಗ್ವೇಜ್ ನ ಅಭಿವೃದ್ಧಿಪಡಿಸಿದ್ದು ಫಸ್ಟ್ ಜನರೇಷನ್. ಸೆಕೆಂಡ್ ಜನರೇಷನ್ ಬಂದಾಗ ಅಸೆಂಬ್ಲಿ, ಇದು ಅಸೆಂಬ್ಲಿ 2ನೇ ಪೀಳಿಗೆ. ಸೊ 3ನೇ ಪೀಳಿಗೆ ಅಂತ ಬಂದಾಗ ನೆನಪಲ್ಲಿ ಇದು ಫಸ್ಟ್, ಸೆಕೆಂಡ್ ಓಕೆನಾ. ಥರ್ಡ್ ಜನರೇಷನ್ ಬಂದಾಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಓಕೆನಾ. HLL ಅಂತ ಹೇಳ್ತೀವಿ ಓಕೆನಾ. HLL ಅಂದ ಹೈ ಲೆವೆಲ್ ಲ್ಯಾಂಗ್ವೇಜ್. 3, 4, 5ನೇ ಪೀಳಿಗೆಯಲ್ಲಿ ಬಳಸಿದಂತಹ ಭಾಷೆಗಳು ಯಾವ ಅಂತಿಕೋರಿ? ಹೈ ಲೆವೆಲ್ ಲ್ಯಾಂಗ್ವೇಜ್. ಕ್ಲಿಯರಾ? ಹಾಗಾದ್ರೆ ಎಕ್ಸಾಮ್ ಅಲ್ಲಿ ಪಾಯಿಂಟ್ ಮೇಲೆ ಕೇಳ್ತಾನ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದಾಗ ಇವು ಬರ್ತಾರೆ LLL, ಲೋ ಲೆವೆಲ್ ಲ್ಯಾಂಗ್ವೇಜ್. ಒಂದು ಮಷೀನು ಅಸೆಂಬ್ಲಿ ಬರೋದು ಲೋ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಅಂದಾಗ ಸಾವಿರಾರು ಭಾಷೆ ಇದಾವ್ರಿ, ಅವೆಲ್ಲ ಏನ್ ಹೇಳ್ರಿ? ಹೈ ಲೆವೆಲ್ ಲ್ಯಾಂಗ್ವೇಜ್. ಈ ಬೇಸಿಕ್ ಆಗಲಿ, ಕೋಬಲ್ ಆಗಲಿ, ಫೂಟ್ರಾನ್ ಇವೆಲ್ಲ ಏನ್ ಹೇಳ್ರಿ? ಹೈ ಲೆವೆಲ್ ಲ್ಯಾಂಗ್ವೇಜ್. ಅದೇ ತರನಾಗಿ C ಆಗಿರ್ಲಿ, C++ ಆಗಿರ್ಲಿ, ಪರ್ಲ್ ಆಗಲಿ, PHP ಆಗಲಿ, ಪೈಥಾನ್ ಆಗಲಿ, ಜಾವಾ ಆಗಿರ್ಲಿ, ವಿಜುವಲ್ ಬೇಸಿಕ್ ಅಂತಾರ, ಲಿಸ್ಪ್ ಅಂತಾರ, ಆಬ್ಜೆಕ್ಟ್ ಅಂತಾರ, ಇವೆಲ್ಲ ಏನಪ್ಪಾರ ಈ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾವ. ಇವೆಲ್ಲ ಏನಪ್ಪಾರ ಹೈ ಲೆವೆಲ್ ಲ್ಯಾಂಗ್ವೇಜ್ ಓಕೆನಾ. ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಲ್ಯಾಂಗ್ವೇಜ್ ಅಂತ ಬಂದಾಗ. ನೆಕ್ಸ್ಟ್ ಇದೆ ರೀ IBM 360 ಅಂತ ಇದೆ. IBM 360 ಅಂತ ಬಂದಾಗ ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ IC ಬೋರ್ಡ್ ಆಧಾರಿತ ಕಂಪ್ಯೂಟರ್ ಅದಕ್ಕೇನು ಅದು ಯಾವ್ದು ಹೇಳ್ರಿ? IBM 360. ಈ ಒಂದು IBM 360 ಅಂತ ಬಂದಾಗ ಮೇನ್ ಆಗಿ ಎಕ್ಸಾಮ್ ಅಲ್ಲಿ ಕೇಳಿದಾನ IC ಬೋರ್ಡ್ ಆಧಾರಿತ ಮೊದಲ ಕಂಪ್ಯೂಟರ್ ಯಾವ್ದನ್ಕೇನು ಯಾವ್ದು ಹೇಳ್ರಿ? IBM 360. IBM ಅಂತ ಬಂದಾಗ ನಿನ್ನೆ ಹೇಳಿದೆ ನಾನು, ಪ್ರಪಂಚದ ಮೊದಲ ಬಾರಿಗೆ PC ನ ಕಂಡಿಡಿದಂತ ಸಂಸ್ಥೆ ಯಾವ್ದಲ್ರಿ? IBM ಸಂಸ್ಥೆ ಓಕೆನಾ. IBM ಅಂದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಓಕೆನಾ. IBM ಅಂದ್ರೆ ಏನ್ರಿ? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಕಾರ್ಪೊರೇಷನ್ ಅಂತ ಹೇಳ್ತೀವಿ ಓಕೆನಾ. ಈ ಒಂದು IBM ಸಂಸ್ಥೆ ಅಂತ ಬಂದಾಗ ಇದು ಪ್ರಪಂಚದಲ್ಲೇ ಮೊದಲ ಬಾರಿಗೆ ಏನ್ ಮಾಡುತ್ತಲ್ರಿ? ಈ ಒಂದು IC ಬೋರ್ಡ್ ಆಧಾರಿತ ಕಂಪ್ಯೂಟರ್ನ ಕಂಡಿಡುತ್ತೆ ಓಕೆನಾ. ಅದೇ ತರನಾಗಿ ಮೊದಲ ಯಶಸ್ವಿ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತಾನೂ ಕರಿಬಹುದು ಓಕೆನಾ. ಸೊ ಹಾಗಾದ್ರೆ ಈ ಒಂದು ಕಂಪ್ಯೂಟರ್ ಟೈಪ್ಸ್ ಇರ್ತಾವ, ಮೈಕ್ರೋ, ಮಿನಿ, ಮೇನ್ ಫ್ರೇಮ್, ಸೂಪರ್ ಅಂತ ಬರ್ತಾ ಅಂತ ಟೈಮಲ್ಲಿ ಮೇನ್ ಫ್ರೇಮ್ ಅಂದ್ರೆ ಏನಂತ ಹೇಳ್ತಂತ ಓಕೆನಾ. ಸೊ ಹಾಗಾದ್ರೆ IBM 360 ಇದು ಪ್ರಪಂಚದ ಮೊದಲ IC ಬೋರ್ಡ್ ಆಧಾರಿತ ಕಂಪ್ಯೂಟರ್ ಅಂತ ಹೇಳ್ಬೋದು. ಅದೇ ತರನಾಗಿ ಈ ಒಂದು 3ನೇ ಪೀಳಿಗೆಯಲ್ಲಿ ಮತ್ತೊಂದು ಕಂಪ್ಯೂಟರ್ ಬರುತ್ತೆ, ಅದು ಯಾವ್ದು ಹೇಳ್ರಿ? ಹನಿವೆಲ್ 6000 ಅಂತ ಬರುತ್ತೆ. ಸಿರೀಸ್, ಸರಣಿ ಅಂದ್ರೆ ಸಿರೀಸ್. ಸೊ ಇದು ಕೂಡ ಏನ್ ಹೇಳ್ರಿ? ಮೇನ್ ಫ್ರೇಮ್ ಕಂಪ್ಯೂಟರ್ ಸರಣಿ. ಸಿರೀಸ್ ಅಲ್ಲಿ ಇದೊಂದು ಸರಣಿ ಅಥವಾ ಸಿರೀಸ್ ಅಂತ ಹೇಳ್ಬೋದು. ಯಾವ್ದು ಹೇಳ್ರಿ? ಹನಿವೆಲ್ 6000 ಬರುತ್ತೆ. ಸೊ ಹಾಗಾದ್ರೆ ಇಲ್ಲೇನ್ ಕಂಪ್ಯೂಟರ್ ಕಾಣ್ತ ನೋಡ್ರಿ, ಇದೇನ್ ಹೇಳ್ರಿ? ಹನಿವೆಲ್ 6000 ಓಕೆನಾ. ಇದೊಂದು ಸಿರೀಸ್ ಓಕೆನಾ. ಸೊ ಹಾಗಾದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಲ್ಲಿ ಬಂದಂತ ಮತ್ತೊಂದು ಸಿರೀಸ್ ಅಂತ ಹೇಳ್ಬೋದು ಓಕೆನಾ. ಸೊ ಹಾಗಾದ್ರೆ ನೆಕ್ಸ್ಟ್ ಈ ಒಂದು ಥರ್ಡ್ ಜನರೇಷನ್ ಮತ್ತೊಂದು ಕಂಪ್ಯೂಟರ್ ಬರುತ್ತೆ UNIVAC ಓಕೆನಾ. ಸೊ ಇದು ಕೂಡ ಏನ್ ಹೇಳ್ರಿ? 1108 ಅಂತ ಬರುತ್ತೆ. ಸೊ ಒಂದು ಪ್ರಮುಖ ಮೇನ್ ಫ್ರೇಮ್ ಕಂಪ್ಯೂಟರ್. ಈ ಒಂದು 3ನೇ ಪೀಳಿಗೆಯಲ್ಲಿ ಜಾಸ್ತಿ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಬಂದವ್ರಿ. ಮೇನ್ ಫ್ರೇಮ್ ಕಂಪ್ಯೂಟರ್ ಹೇಳ್ರಿ ಇವತ್ತು ಈ ಒಂದು ಗೌರ್ಮೆಂಟ್ ಬಳಸುವಂತ ಸರ್ವರ್ ಅಂತ ಬಂದಾಗ ಇದು ಮಿನಿ. ಅದೇ ಬ್ಯಾಂಕ್ ಅಲ್ಲಿ ಬಳಸುವಂತ ಸರ್ವರ್ ಅಂದಾಗ ಮೇನ್ ಫ್ರೇಮ್. ಅದೇ ತರನಾಗಿ ISRO, DRDO ಮತ್ತೆ ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಬಳಸುವಂತ ಸರ್ವರ್ ಯಾವ್ದು? ಸೂಪರ್ ಓಕೆನಾ. ಹಾಗಾದ್ರೆ ಬ್ಯಾಂಕ್ ಅಲ್ಲಿ ಬಳಸುವಂತ ಸರ್ವರ್ ಯಾವ್ದಲ್ರಿ? ಮೇನ್ ಫ್ರೇಮ್ ಕಂಪ್ಯೂಟರ್. ಈಗ ಟೈಪ್ಸ್ ಆಫ್ ಮೆಮೊರಿ ಬಂದಾಗ ಇದ್ರ ಬಗ್ಗೆ ಹೇಳ್ಕೊಡ್ತಂತ ಓಕೆನಾ. ಹಾಗಾದ್ರೆ ಇದು ಕೂಡ ಏನ್ ಹೇಳ್ರಿ? ಒಂದು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ಬೋದು ಓಕೆನಾ. ಹಾಗಾದ್ರೆ UNIVAC ಅಂದ್ರೆ ಏನ್ ಹೇಳ್ರಿ? ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಓಕೆನಾ. 1108 ಇದು ಕೂಡ ಏನ್ ಹೇಳ್ರಿ? ಮೇನ್ ಫ್ರೇಮ್ ಕಂಪ್ಯೂಟರ್. ಸೊ ಅದೇ ತರನಾಗಿ DCE PDP-8 ಅಂತ ಬರುತ್ತೆ, ಜನಪ್ರಿಯ ಮಿನಿ ಕಂಪ್ಯೂಟರ್. ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ರಿ. ಸೊ ಜನಪ್ರಿಯ ಮಿನಿ ಕಂಪ್ಯೂಟರ್ ಅಂತ ಕೇಳಿದೆ, ಯಾವ್ದು ಹೇಳ್ರಿ? DCE PDP-8 ಅಂತ ಬರುತ್ತೆ. ಇದು ಏನಪ್ಪ ಫೇಮಸ್ ಆಗಿರುವಂತಹ ಒಂದೇನಪ್ಪ ಮಿನಿ ಕಂಪ್ಯೂಟರ್ ಓಕೆನಾ. ಮಿನಿ ಅಂತ ಬಂದಾಗ ಗೌರ್ಮೆಂಟ್ ಅಲ್ಲಿ ಬಳಸುವಂತ ಸರ್ವರ್ ಯಾವ್ದು ಹೇಳ್ರಿ? ಮಿನಿ ಓಕೆನಾ. ಸೊ ಹಾಗಾದ್ರೆ ಇವಾಗ ಮತ್ತೊಂದು ನೋಡೋಣ, CDC 6600 ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವ್ದಂತ ಕೇಳ್ತಾರೆ. ಯಾವ್ದು ಹೇಳ್ರಿ? CDC 6600. ಹಾಗಾದ್ರೆ CDC 6600 ಅಂದ್ರೆ ಇಲ್ಲಿ ಏನ್ ಚಿತ್ರ ಕಾಣುತ್ತೆ ನೋಡ್ರಿ,
ಇದು ಪ್ರಪಂಚದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್. ಇದು ಯಾವ ಪೀಳಿಗೆಯಲ್ಲಿ ಬಂದಂತ ಕರಿ, ಇದು ಬಂದಿರೋದು 3ನೇ ಪೀಳಿಗೆ, ಥರ್ಡ್ ಜನರೇಷನ್. ಯಾವಾಗ ಕಂಡು ಅಂತ ಕರಿ 1964 ಅಲ್ಲಿ ಬರುತ್ತೆ. ಯಾವ್ದಲ್ರಿ, ಈ ಒಂದು CDC 6600. ಹಾಗಾದ್ರೆ CDC ಅಂತ ಬಂದಾಗ ಕಂಟ್ರೋಲ್ ಡಾಟಾ ಕಾರ್ಪೊರೇಷನ್ ಅಂತ ಅಮೆರಿಕದಲ್ಲಿ ಇದ್ದಾರೆ. ಈ ಒಂದು ಸಂಸ್ಥೆ ಏನ್ ಮಾಡ್ತಾಳ್ರಿ, ಈ ಒಂದು ಕಂಪ್ಯೂಟರ್ ಕಂಡಿಡಿದಂತ ವ್ಯಕ್ತಿ ಯಾರಂತ ಬಂದಾಗ ಸೈಮೋರ್ ಕ್ರೈ ಅಂತ ಹೇಳ್ತೀವಿ ನಾವು. ಸೈಮೋರ್ ಕ್ರೈ ಇವರನ್ನು ಪ್ರಪಂಚದ ಮೊದಲ ಸೂಪರ್ ಕಂಪ್ಯೂಟರ್ ಪಿತಾಮಹ ಅಂತ ಹೇಳ್ತೀವಿ. ಓಕೆನಾ, ಇದ್ರ ಬಗ್ಗೆ ಸೂಪರ್ ಕಂಪ್ಯೂಟರ್ ಬಂದಾಗ ಡಿಟೇಲ್ ಆಗಿ ಹೇಳೋಣ ಅಂತ. ಅದೇ ತರನಾಗಿ ಇವತ್ತು 4th ಜನರೇಷನ್ ಬರುತ್ತೆ, 4ನೇ ಪೀಳಿಗೆ. ಇದು 4th ಜನರೇಷನ್. ಹಾಗಾದ್ರೆ ಇವಾಗ 4ನೇ ಪೀಳಿಗೆ ಅಂತ ಬಂದಾಗ ಇದರ ಒಂದು ಟೈಮ್ ಲೈನ್ ನೋಡ್ರಿ, 1976 ಇಂದ ಹಿಡಿದು ಪ್ರೆಸೆಂಟ್. ಇವತ್ತು ನಾವು ಕೂಡ ಬಳಸುವಂತ ಯಾವ್ದಲ್ರಿ, ಈ ಒಂದು 4th ಜನರೇಷನ್. ಓಕೆನಾ, ಪ್ರೆಸೆಂಟ್ ನಾವು ಕೂಡ ಇದನ್ನ ಬಳಸ್ತಾ ಇದ್ವಿ. ನಾವಿರೋದು 4th ಜನರೇಷನ್. ಈ ಒಂದು ಪೀಳಿಗೆಯಲ್ಲಿ ಬಳಸುವಂತಹ ತಂತ್ರಜ್ಞಾನ ಯಾವ್ದಲ್ರಿ, ಮೈಕ್ರೋ ಪ್ರೊಸೆಸರ್ ಚಿಪ್. ಇವತ್ತು ನಿಮ್ಮ ಒಂದು ಮೊಬೈಲ್ ಅಲ್ಲಿ ಈ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಇರುತ್ತೆ ನೋಡ್ರಿ. ಒಂದು ನಿಮ್ಮ ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಬರುತ್ತೆ, ಕೆಲವು ಕಡೆ ಮೀಡಿಯಾ ಟೆಕ್ ಅಂತ ಬರುತ್ತೆ, ಕೆಲವು ಕಡೆ ಅಕ್ಟಾ ಕೋರ್ ಅಂತ ಬರುತ್ತೆ. ಇದು ಮೊಬೈಲ್ ಅಲ್ಲಿ. ಕಂಪ್ಯೂಟರ್ ಅಂತ ಬಂದಾಗ AMD ಇಂಟೆಲ್ ಅಂತ ಬರುತ್ತೆ ನೋಡ್ರಿ. ಇವೆಲ್ಲ ಏನ್ ಹೇಳ್ರಿ, ಮೈಕ್ರೋ ಪ್ರೊಸೆಸರ್ ಚಿಪ್. ಕ್ಲಿಯರಾ? ಸೊ ಹಾಗಾದ್ರೆ ಇವತ್ತು ನಾವು ಬಳಸುವಂತ ಇದೇನ್ PC ಕಂಪ್ಯೂಟರ್ ನೋಡ್ರಿ, ಇದೇ ತರ ಇದೆ ನೋಡ್ರಿ. ಹಳೆ ಕಾಲದಲ್ಲಿ ಹಿಂಗಿತ್ತು. ಇವತ್ತು ಇಲ್ಲಿ ಕೂಡ ಇಂಥ ಚಿತ್ರ ಕಾಣ್ತಲ್ರಿ. ಈ ಚಿತ್ರ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬೇಕು ಕೆಲವೊಂದು ಟೈಮಲ್ಲಿ. ಓಕೆನಾ, ಚಿತ್ರದಲ್ಲಿ ಏನೈತೆ ಎಲ್ಲವನ್ನು ಕೊಟ್ಟಿರ್ತೀವಿ. ಅಂತ ಟೈಮ್ ಸ್ವಲ್ಪ ಮೀನಿಂಗ್ ಇರಬೇಕು. ಈ ಒಂದು ಪೀಳಿಗೆಯಲ್ಲಿ ಏನೇನು ಕಂಡು ಅಂತ ಕರಿ, ಒಂದು ಮೈಕ್ರೋ ಚಿಪ್ ಬಂತು, ಇನ್ನೊಂದು PC ಇದೇ ಪೀಳಿಗೆಯಲ್ಲಿ ಬಂತು. ಇವತ್ತು ಕೂಡ ನಾವು ಇದೇ PC ನ ಬಳಸ್ತಾ ಇದೀವಿ. ಹಾಗಾದ್ರೆ ನಾವು ಇರೋದು ಜನರೇಷನ್ ಅದಲ್ರಿ, 4th ಜನರೇಷನ್. ಅರ್ಥಲ್ರಿ? ಹಾಗಾದ್ರೆ ಇವಾಗ ಈ ಒಂದು 4ನೇ ಪೀಳಿಗೆ ಅಂತ ಬಂದಾಗ ನೆನಪಿರ್ಲಿ, ಬಳಸಿದಂತಹ ತಂತ್ರಜ್ಞಾನ ಯಾವ್ದಂತ ಕೇಳ್ತಾನ. ಏನ, ಒಂದು LSI, ಇನ್ನೊಂದು VLSI. ಈ ಒಂದು ವಿಲೇಜ್ ಅಕೌಂಟೆಂಟ್ ಒಂದು ಎಕ್ಸಾಮ್ ನಡೀತಿತ್ತು. ಆ ಒಂದು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ಯಾವ್ದೋ ಒಂದು ಸೀರೀಸ್ ಅಲ್ಲಿ ಫಸ್ಟ್ ಕ್ವಶನ್ ಇದೇ ಆಗಿಬಿಟ್ಟದ ನೋಡ್ರಿ, ವಿಲೇಜ್ ಅಕೌಂಟೆಂಟ್ ಮನ್ನಡಂತ. ಏನ್ ಕೇಳೋಣ, VLSI ವಿಸ್ತರಿಸಿ ಬರೀರಿ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ ನಾವು. ಓಕೆನಾ, ಹಾಗಾದ್ರೆ ಇವಾಗ VLSI LSI ಅಂದ್ರೆ ನೆನಪಿರ್ಲಿ IC ಬೋರ್ಡ್ ಅಂತ ಹೇಳಿದೆ. IC ಬೋರ್ಡ್ ಅಂತ ಬಂದಾಗ 3ನೇ ಪೀಳಿಗೆಯಲ್ಲಿ ಬರುತ್ತೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಹೇಳ್ತೀವಿ. ಈ ಒಂದು IC ಬೋರ್ಡ್ ಬಂದಿರೋದೇ 3ನೇ ಪೀಳಿಗೆಯಲ್ಲಿ. ಈ ಒಂದು 3ನೇ ಪೀಳಿಗೆಯಲ್ಲಿ ಸ್ಮಾಲ್ ಸ್ಕೇಲ್, ಮೀಡಿಯಂ ಸ್ಕೇಲ್ ಅಂತ ಬಂತು. ಇಲ್ಲಿ ಬಂದಿರೋದು ಲಾರ್ಜ್, ವೆರಿ ಲಾರ್ಜ್ ಅಂದ್ರೆ ಬಂಗಾರ ಬಳಸಂತ ಇದ್ದಲ್ರಿ. ಇಲ್ಲೇ ನಿಮ್ ಚಿತ್ರ ಕಾಣುತ್ತಲ್ರಿ, ಈ ಒಂದು ಚಿತ್ರದಲ್ಲಿ ನೋಡ್ರಿ, ಇಲ್ಲೆಲ್ಲ ಬಂಗಾರ ಇದೆ ತಾನೆ. ಸೊ ಹಾಗಾಗಿ ಬಂಗಾರ ಬಳಸ್ತಾರೆ. ಓಕೆನಾ, ಈ ಒಂದು ಬಂಗಾರ ಅಂತ ಬಂದಾಗ ಜಾಸ್ತಿ ಹೀಟ್ ಆಗಲ್ಲ, ಜಾಸ್ತಿ ಕೂಲ್ ಆಗಲ್ಲ. ಸೊ ಹಾಗಾಗಿ ಇದು ಹಾರ್ಟ್ ಇದ್ದಂಗ್ರಿ. ಮೈಕ್ರೋ ಚಿಪ್ ಅನ್ನೋದೇನ್ ಹೇಳ್ರಿ, ಹಾರ್ಟ್ ಇದ್ದಾಗೆ. ಆ ಒಂದು ಮೈಕ್ರೋ ಚಿಪ್ ಅಲ್ಲಿ ಬಳಸೋದೇನ್ ಹೇಳ್ರಿ, ಒಂದು ಬಂಗಾರ ಬಳಸ್ತಾರೆ. ಅದಕ್ಕೆ ಲಾರ್ಜ್, ವೆರಿ ಲಾರ್ಜ್ ಅಂತ ಹೇಳ್ತೀವಿ ನಾವು. ಓಕೆನಾ, ಹಾಗಾದ್ರೆ ಈ ಒಂದು 4ನೇ ಪೀಳಿಗೆಯಲ್ಲಿ ಬಳಸಿದಂತಹ ತಂತ್ರಜ್ಞಾನ ಒಂದು ಲಾರ್ಜ್ ಸ್ಕೇಲ್, ಇನ್ನೊಂದು ವೆರಿ ಲಾರ್ಜ್ ಸ್ಕೇಲ್. ಇವತ್ತು ನಿಮ್ ಮೊಬೈಲ್ ಇರುತ್ತೆ, 10,000 ರೂಪಾಯಿ ಸಿಗುತ್ತೆ, 80,000 ಸಿಗುತ್ತೆ, 1 ಲಕ್ಷ ಸಿಗುತ್ತೆ, 2 ಲಕ್ಷ ಸಿಗುತ್ತೆ. ಹಾಗಾದ್ರೆ ಮೊಬೈಲ್ ಅಲ್ಲಿ ಅಷ್ಟು ಅಮೌಂಟ್ ಎದಕ್ಕೆ ಕೊಡ್ತಾ ಹೋಗ್ಬೇಕಲ್ರಿ, ಅದರಲ್ಲಿ ಸ್ವಲ್ಪ ಬಂಗಾರ ಪ್ರಮಾಣ ಬಳಸ್ತಾರೆ. ಹಾಗಾಗಿ ಲಾರ್ಜ್, ವೆರಿ ಲಾರ್ಜ್ ಅಂತ ಬಳಸ್ತೀವಿ. ಓಕೆನಾ, ನೀವು ದುಡ್ಡು ಕೊಟ್ಟಂಗೆ ಸಿಗ್ತದೆ ಮೊಬೈಲ್. ಬಟ್ ಎಲ್ಲಾ ಮೊಬೈಲ್ ಕಾಲ್ ಮಾಡೋದು ಒಂದೇ, ಮೆಸೇಜ್ ಮಾಡೋದಿದೆ, ಮತ್ತೆ ಎಕ್ಸ್ಚೇಂಜ್ ಮಾಡಕ್ ಬರಲ್ಲ. ಬಟ್ ಏನಪ್ಪಾ, ಗೇಮ್ ಮಾಡ್ತೀರಿ. ಬಟ್ ವರ್ಕಿಂಗ್ ಸ್ಪೀಡ್ ಮಾತ್ರ ಬಹಳ ಫಾಸ್ಟ್ ಆಗಿರುತ್ತೆ. ಕಾರಣ ಏನ್ ಹೇಳ್ರಿ, ಅಲ್ಲಿ ಲಾರ್ಜ್, ವೆರಿ ಲಾರ್ಜ್ ಅಂತ ಬಳಸ್ತೀವಿ. ಓಕೆನಾ, ಈ ಒಂದು ಮದರ್ ಬೋರ್ಡ್ ಇರುತ್ತೆ, ಮದರ್ ಬೋರ್ಡ್ ಹಿಂದ್ಗಡೆ ಒಂದು ಲೈನ್ಸ್ ಹಿಂಗ್ ಹೇಳಿತ್ತು ನೋಡ್ರಿ, ಇಲ್ಲೇನ್ ಇದೆ ನೋಡ್ರಿ, ಇಲ್ಲೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಬಂಗಾರ ಬಳಸ್ತಾರ. ಓಕೆನಾ, 1,000 ಮೊಬೈಲ್ ಬಳಸಂದಿಕ್ಕರೆ 1 ಗ್ರಾಮ್ ಬಂಗಾರ ಸಿಗ್ತದೆ. ಈ ಬಂಗಾರ ತೆಗಿಬೇಕಂದ್ರೆ ನೆನಪಲ್ಲಿ ಆ ಮೊಬೈಲ್ ಇದಲ್ರಿ, ಅವೆಲ್ಲ ಏನಪ್ಪ, ಏನಿದ್ರು ಬೋರ್ಡ್, ಆ ಬೋರ್ಡ್ನೆಲ್ಲ ಒಂದು ಆಸಿಡ್ ಅಲ್ಲಿ ಹಾಕ್ತಂದಿಕ್ಕರೆ ಆ ಆಸಿಡ್ ಲಿಂತ ಏನಪ್ಪ, ಈ ಒಂದು ಬಂಗಾರ ಬಿಡುಗಡೆ ಆಗುತ್ತೆ. ಆ ಯೂಟ್ಯೂಬ್ ಅಲ್ಲಿ ವಿಡಿಯೋ ಐತೆ, ಆ ಯೂಟ್ಯೂಬ್ ವಿಡಿಯೋ ನೋಡ್ಕೊಂಡು ನೀವು ಕೂಡ ಬೇಕಾರೆ 1,000 ಮೊಬೈಲ್ ಒಂದ್ ಕಡೆ ಕೂಡಿಸಿ ಏನಪ್ಪ ಬಂಗಾರ ಹೊರ ತೆಗಿಬಹುದು. ಅರ್ಥಲ್ರಿ? ಹಾಗಾದ್ರೆ ಲಾರ್ಜ್ ಮತ್ತು ವೆರಿ ಲಾರ್ಜ್ ಅಂತ ಬಂದಾಗ ನೀವು ತಿಳ್ಕೊಬೇಕಾದಂತ ಮಾಹಿತಿ. ಅರ್ಥ ಆಯ್ತಲ್ರಿ? ಹಾಗಾದ್ರೆ ನೆಕ್ಸ್ಟ್ ನಾವು ನೋಡೋಣ, ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ ಮೆಮೊರಿ ಅಂತ ಬಂದಾಗ ನೆನಪಿಲ್ರಿ, ಮೈಕ್ರೋ ಪ್ರೊಸೆಸರ್ ಚಿಪ್. ಇವತ್ತು IC ಬೋರ್ಡ್ ಅಂತ ಬಂದಾಗ ಅದು 3ನೇ ಪೀಳಿಗೆ ಬರುತ್ತಾರೆ. 4ನೇ ಪೀಳಿಗೆ ಅಂತ ಬಂದಾಗ ಕೆಲವು ಕಡೆ ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಕೇಳ್ಬಿಡ್ತಾನ. ಓಕೆನಾ, ಹಾಗಾದ್ರೆ ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಬಂದಾಗ ನೆನಪಿಲ್ರಿ, ಇವತ್ತು ನಿಮ್ಮ ಮೊಬೈಲ್ ಅಲ್ಲಿ ಇರುವಂತಹ ಸಾಧನೆ ಆಗಲ್ರಿ ಮೈಕ್ರೋ ಪ್ರೊಸೆಸರ್ ಚಿಪ್. ಮೈಕ್ರೋ ಚಿಪ್ ಏನ್ ಮಾಡ್ತಂತಿಕ್ಕೋರಿ, ಈ ಒಂದು ಮಾಹಿತಿ ಇದೆ ನೋಡ್ರಿ, ಹಾರ್ಡ್ವೇರ್ ಇಂದ ಸಾಫ್ಟ್ವೇರ್ಗೆ, ಸಾಫ್ಟ್ವೇರ್ ಇಂದ ಹಾರ್ಡ್ವೇರ್ಗೆ ಮಾಹಿತಿನ ಎಕ್ಸ್ಚೇಂಜ್ ಮಾಡ್ತೈತೆ. ಹಾರ್ಟ್ ಇದ್ದಂಗ ನಿಮ್ಮ ಹಾರ್ಟ್ ಏನ್ ಮಾಡ್ತಾಳ್ರಿ, ಆಕ್ಸಿಜನ್ ತಗೊಳ್ತೈತೆ, ಪ್ರೊಸೆಸ್ ಮಾಡ್ತೈತೆ, ದೇಹದ ಎಲ್ಲಾ ಅಂಗಗಳಿಗೆ ಆಕ್ಸಿಜನ್ ಸಪ್ಲೈ ಮಾಡ್ತೈತೆ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತೆ. ಓಕೆನಾ, ಅದೇ ತರನಾಗಿ ಅತಿ ಮುಖ್ಯವಾಗಿ ವರ್ಕ್ ಆಗುವಂತ ಸಾಧನೆ ಆದಲ್ರಿ ಈ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್. ಹಾಗಾದ್ರೆ ಈ ಒಂದು ಚಿಪ್ ನ ಅಂತ ಬಂದಾಗ ನೆನಪಿದ್ರಲ್ಲಿ ಗೋಲ್ಡ್ ಇದೆ. ಓಕೆನಾ, ಬಟ್ ಇಲ್ಲಿ ಇರುವಂತ ಚಿಪ್ ಅಲ್ಲಿ ಏನ್ ಬಳಸಿದ್ರಿ, ಸಿಲಿಕಾನ್ ಚಿಪ್ ಬಳಸಿದ್ರು. ಓಕೆನಾ, ಇದನ್ನ ತಯಾರು ಮಾಡಿದ್ದು ಸಿಲಿಕಾನ್ ಚಿಪ್ ಮತ್ತು ಗೋಲ್ಡ್. ಕ್ಲಿಯರಾ? ಬಹಳ ಕಾಸ್ಟ್ಲಿ ಇರ್ತಾರೆ. ಓಕೆನಾ, ಸೊ ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ಏನನ್ನ ಪರಿಚಯ ಮಾಡ್ಲಾಗ್ತಾರೆ, PC ಮೀನ್ಸ್ ಪರ್ಸನಲ್ ಕಂಪ್ಯೂಟರ್, ನಾಟ್ ಎ ಪೊಲೀಸ್ ಕಾನ್ಸ್ಟೇಬಲ್. ಬಹಳ ಜನ ಆಫ್ಲೈನ್ ಕ್ಲಾಸ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರ.
ಆ ಪಿ ಸಿ ಆಗ್ಬೇಕಂದ್ರೆ ಈ ಪಿ ಸಿ ಬಗ್ಗೆ ಕಲಿಬೇಕು. ಅರ್ಥಲ್ರಿ? ನೀವು ಬಳಸುವಂತ ಮೊಬೈಲ್ ಆಗಿರ್ಲಿ, ಕಂಪ್ಯೂಟರ್ ಆಗಿರ್ಲಿ, ಅವೆಲ್ಲವೂ ಪಿ ಸಿ. ಓಕೆನಾ? ಪಿ ಸಿ ಅಂದ್ರೆ ಪರ್ಸನಲ್ ಕಂಪ್ಯೂಟರ್. ಇವತ್ತು ನಾವು ಇದೇ ಬಳಸುತ್ತಾನೆ. ಬಟ್ ಇದು ಕೂಡ ಪಿ ಸಿ, ಬಟ್ ಇದು ಡೆಸ್ಕ್ಟಾಪ್ ಪಿ ಸಿ. ಡೆಸ್ಕ್ ಅಂದ್ರೆ ಟೇಬಲ್, ಅದ್ರ ಮೇಲೆ ಇಟ್ಟಿರ್ತೀವಿ. ಇಲ್ಲ ಒಂದ್ ಕಡೆ ಫಿಕ್ಸ್ ಇರ್ತದೆ, ಇದು ಒಂದ್ ಕಡೆ ಇನ್ನೊಂದ್ ಕಡೆ ಚಲಿಸಲ್ಲ. ಓಕೆನಾ? ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ಮತ್ತೆ ಏನ್ ಕಂಡಿಡ್ತಾಳ್ರಿ? ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇತ್ತು. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬಂದಾಗ ನಮ್ಗೆ ಇಷ್ಟಿದ್ರೆ ಹಾಕೋದು, ಇಲ್ಲಾಂದ್ರೆ ಬಿಡ್ಬೋದು. ಓ ಎಸ್ ಅಂತ ಬಂದಾಗ 3ನೇ ಪೀಳಿಗೆ ಬರ್ತಾರೆ. ಓ ಎಸ್ ಅಂದ್ರೆ ಏನ್ ಹೇಳ್ರಿ? ಆಪರೇಟಿಂಗ್ ಸಿಸ್ಟಮ್. ನಿಮ್ಮ ಮೊಬೈಲ್ ಅಂತ ಒಂದೇ ಸಾಫ್ಟ್ವೇರ್ ಏನಂತಾರೆ? ಅಪ್ಲಿಕೇಶನ್ ಅಂತಾರೆ. ಬಟ್ ವಾಟ್ಸ್ಆಪ್ ಇಷ್ಟ ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಡಿಲೀಟ್ ಮಾಡಬಹುದು. ಸೊ ನನ್ನ ಪ್ರಕಾರ ನಿಮ್ಮ ಒಂದು ವಾಟ್ಸ್ಆಪ್ ಅನ್ಇನ್ಸ್ಟಾಲ್ ಮಾಡಕ್ ಬರುತ್ತೋ ಬರಲ್ಲ? ಬರ್ತಂದ್ರೆ ಸ್ವಲ್ಪ ಅನ್ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಿ ನೋಡ್ರಿ. ಅವಾಗ ಬಂದೈತಂದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ, ನಾನು ಒಂದು ವಾಟ್ಸ್ಆಪ್ ಅನ್ಇನ್ಸ್ಟಾಲ್ ಮಾಡಿದ್ದೆ, ಅನ್ಇನ್ಸ್ಟಾಲ್ ಆಯ್ತು, ಮತ್ತೆ ಇನ್ಸ್ಟಾಲ್ ಮಾಡಿದೆ ಅಂತ ಹೇಳ್ರಿ. ಅವಾಗ ಅದೇನಾಗ್ತ ಹೇಳ್ರಿ? ಅಪ್ಲಿಕೇಶನ್ ಸಾಫ್ಟ್ವೇರ್. ಒಂದು ಅನ್ಇನ್ಸ್ಟಾಲ್ ಮಾಡಕ್ ಬಂದಿಲ್ಲ ಅಂದ್ರೆ ಅದೇನಾಗ್ತ ಹೇಳ್ರಿ? ಓ ಎಸ್ ಆಗುತ್ತೆ. ಸೊ ಹಾಗಾದ್ರೆ ವಾಟ್ಸಪ್, ಇನ್ಸ್ಟಾಗ್ರಾಮು, ಫೇಸ್ಬುಕ್, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇವೆಲ್ಲವೇನು ಹೇಳ್ರಿ? ಅಪ್ಲಿಕೇಶನ್ ಸಾಫ್ಟ್ವೇರ್. ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಬಿಡಬಹುದು. ಓಕೆನಾ? ಬಟ್ ಓ ಎಸ್ ಅಂದ್ರೆ ಒಂದೇ ಸಾಫ್ಟ್ವೇರ್. ಒಂದ್ ಸಾಫ್ಟ್ವೇರ್ ಇರುತ್ತೆ, ಫಿಕ್ಸ್, ಡಿಲೀಟ್ ಮಾಡಕ್ ಬರಲ್ಲ. ನಿಮ್ಮ ಮೊಬೈಲ್ ಅಲ್ಲಿ ನಾಳೆ ಯಾವ್ದೋ ಒಂದು ಮೊಬೈಲ್ ಸಿಕ್ಕಂತಿಕೋರಿ, ಅವ್ ಮೊಬೈಲ್ ಫಾರ್ಮೇಟ್ ಹೊಡ್ತೀರಿ. ಬಟ್ ಅಲ್ಲಿ ಆಂಡ್ರಾಯ್ಡ್ ಅಂತ ಇರುತ್ತೆ, ಆಂಡ್ರಾಯ್ಡ್ ಮಾತ್ರ ಫಿಕ್ಸ್ ಇರುತ್ತೆ, ಉಳಿದೆಲ್ಲ ಸಾಫ್ಟ್ವೇರ್ ಡಿಲೀಟ್ ಆಗಿರ್ತಾವ. ಸೊ ಹಾಗಾಗಿ ಓ ಎಸ್ ಅಂದ್ರೆ ಒಂದೇ ಸಾಫ್ಟ್ವೇರ್. ಓಕೆನಾ? ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವ ಪೀಳಿಗೆಯಲ್ಲಿ ಬಂದ ಹೇಳ್ರಿ? 4th ಜನರೇಷನ್. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಸೊ ಪ್ರೈಮರಿ ಮೆಮೊರಿ ಆಗಿ ಬಳಸಿದ ಯಾವ್ದು ನೋಡ್ರಿ? ಸೆಮಿ ಕಂಡಕ್ಟರ್. ಇವಾಗ ಸೆಮಿ ಕಂಡಕ್ಟರ್ ಮುಖಾಂತರ ರ್ಯಾಮು, ರೂಮು ಇವೆಲ್ಲ ನೋಡ್ತಲ್ರಿ. ಸೊ ಪ್ರೈಮರಿ ಮೆಮೊರಿ ಬಂದಾಗ ಏನ್ ಬರ್ತಾಳ್ರಿ? ರ್ಯಾಮ್ ಬರುತ್ತೆ, ರೋಮ್ ಬರುತ್ತೆ. ಆ ಒಂದು ರ್ಯಾಮ್ ಮತ್ತು ರೋಮ್ಗಳಲ್ಲಿ ಬಳಸೋದೇನು ಹೇಳ್ರಿ? ಸೆಮಿ ಕಂಡಕ್ಟರ್. ಇದನ್ನ 2021ರಲ್ಲಿ ಕ್ವಶನ್ ಕೇಳಿದ್ದ. ಓಕೆನಾ? ರ್ಯಾಮ್ ಮತ್ತು ರೋಮ್ಗಳಲ್ಲಿ ಏನನ್ನ ಬಳಸಲಾಗಿದೆ ಅಂತ ಕೇಳಿದ, ಗ್ರೂಪ್ ಸಿ ಕೇಳಿದ್ದ. ಓಕೆನಾ? ಅಲ್ಲಿ ಏನ್ ಬಳಸಲಾಗಿದೆ ಹೇಳ್ರಿ? ಸೆಮಿ ಕಂಡಕ್ಟರ್. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈ ಒಂದು ಪೀಳಿಗೆಯಲ್ಲಿ ಇಂಟರ್ನೆಟ್ ಮತ್ತು ನೆಟ್ವರ್ಕ್ ಅನ್ನು ಬಳಸಲಾಯಿತು. ಇಂಟರ್ನೆಟ್ ಅಂದ್ರೆ ಮಾಹಿತಿಯನ್ನು ಕಳಿಸುವಂತ ಸಾಧನವೇ ನೆಟ್ವರ್ಕ್. ಹಾಗಾದ್ರೆ ನೆನಪಿರ್ಲಿ, ಇಂಟರ್ನೆಟ್ ಆರಂಭವಾಗಿದ್ದು 1969. ಓಕೆನಾ? ಅಕ್ಟೋಬರ್ 29. ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿದ ದಿನ ಯಾವ್ದು ಹೇಳ್ರಿ? ಅಕ್ಟೋಬರ್ 29. ಅವತ್ತೇನಪ್ಪಾರ ಪುನೀತ್ ರಾಜ್. ಮತ್ ಅವತ್ತೇ ನಾವು ಇಂಟರ್ನೆಟ್ ಏನ್ ಚೇಂಜ್ ಮಾಡ್ತೀವಿ? ಯಾಕೆ ಹೇಳ್ರಿ? ಇಂಟರ್ನೆಟ್ ಅವತ್ತೇ ಪರಿಚಯ ಮಾಡಿದಾರ. ಹಾಗಾದ್ರೆ ಪ್ರಪಂಚದ ಮೊದಲ ಇಂಟರ್ನೆಟ್ ಯಾವ್ದು ಹೇಳ್ರಿ? ಅರ್ಪಾನೆಟ್. ಇದ್ರ ಬಗ್ಗೆ ಬಹಳಷ್ಟು ಕಡೆ ಕ್ವಶನ್ ಆಯ್ತ್ರಿ. ಇದು ಅಮೆರಿಕ ದೇಶ ಕಂಡಿಡುತ್ತೆ. ಇದ್ರ ಬಗ್ಗೆ ಡಿಟೇಲ್ ಆಗಿ ಇಂಟರ್ನೆಟ್ ಬಂದಾಗ ಇಡೋಣ ಅಂತ. ಓಕೆನಾ? ಸೊ ಕ್ಲಿಯರ್ ಆಗಿ ಹೇಳ್ತಂತ, ಇಂಟರ್ನೆಟ್ ಅಂದ್ರೆ ಮಾಹಿತಿಯನ್ನು ಕಳಿಸೋ ಸಾಧನವೇ ನೆಟ್ವರ್ಕ್. ಕ್ಲಿಯರಾ? ಸೊ ಹಾಗಾದ್ರೆ ಇಂಟರ್ನೆಟ್ ಬಂದಿದ್ದು 1969. ಹಾಗಾದ್ರೆ ಇಂಟರ್ನೆಟ್ ಅಂತ ಬಂದಾಗ 1969 ಆದ್ರೆ ಈ ಒಂದು 4th ಜನರೇಷನ್ ಸ್ಟಾರ್ಟ್ ಆಯ್ತು 1971. 2 ವರ್ಷ ಡಿಫ್ರೆನ್ಸ್ ಇದೆ. ಹಾಗಾಗಿ ಇಂಟರ್ನೆಟ್ ಯಾವ ಪೀಳಿಗೆಯಲ್ಲಿ ಬಳಕೆ ಬಂದಂತ ಕೇಳ್ತಾನೆ? 4th ಜನರೇಷನ್. ಗೊತ್ತಿರಬೇಕು. ಇಂಥವೆಲ್ಲ ಪಾಯಿಂಟ್ಸ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ವೇಗ ಎಷ್ಟೈತೆ ಹೇಳ್ರಿ? 1 ನ್ಯಾನೋ ಸೆಕೆಂಡ್. ಫಸ್ಟ್ ಎಷ್ಟೈತೆ ಹೇಳ್ರಿ? 1000. ಫಸ್ಟ್ ಎಷ್ಟೈತ್ರಿ? 1000. ಆನಂತರ ಎಷ್ಟೈತೆ ಹೇಳ್ರಿ? 30. ಆಮೇಲೆ ಎಷ್ಟೈತ್ರಿ? 5. ಆಮೇಲೆ 1. ಈ ಒಂದು ಕಂಪ್ಯೂಟರ್ನ ವೇಗ. ಸೊ ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ಯಾವ ಒಂದು ಭಾಷೆ ಬಳಸಿದ್ರು ಹೇಳ್ರಿ? ಸಿ, C++, ಒರಾಕಲ್, ಸಾವಿರಾರು ಭಾಷೆ ಇದ್ರೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಹೈ ಲೆವೆಲ್ ಸಾವಿರಾರು ಇದಾವ, ಲೋ ಲೆವೆಲ್ ಎರಡೇ, ಒಂದು ಮಷೀನು, ಇನ್ನೊಂದು ಅಸೆಂಬ್ಲಿ. ಫಸ್ಟ್ ಜನರೇಷನ್ ಬಳಸಿದ್ದು ಮಷಿನ್, ಸೆಕೆಂಡ್ ಅಸೆಂಬ್ಲಿ. 3, 4, 5ನೇ ಪೀಳಿಗೆ ಅಂತ ಬಂದಾಗ ಹೈ ಲೆವೆಲ್ ಅಂದಾಗ C++, ಸಾವಿರಾರು ಭಾಷೆ ಬರ್ತಾರೆ. ಇವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್. ನಿಮಗೆ ಲ್ಯಾಂಗ್ವೇಜ್ ಬಂದಾಗ ಇವೆಲ್ಲ ಹೇಳೋಣಂತ. ಹಾಗಾಗಿ ನಾವು ನಿಮ್ ಆಫ್ಲೈನ್ ದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದನ್ನ ಲಾಸ್ಟ್ ಹೇಳ್ತೀನಿ ನಾನು ಟಾಪಿಕ್ ನ, ಫಸ್ಟ್ ಹೇಳಲ್ಲ. ಯಾಕಂತ ಬಂದಾಗ ಇವೆಲ್ಲ ಓಡ್ಸ್ ಹೇಳಕ್ಕಾಗಲ್ಲ. ಬಟ್ ಇಲ್ಲ ಅಂದ್ರೆ ತಿಳಿಸ್ಕೊಡ್ಬೋದು. ಓಕೆನಾ? ಸ್ವಲ್ಪ ಚಿತ್ರ ಹಾಕಿರ್ತೀನಿ, ಹೇಳ್ತೀನಿ, ಸ್ವಲ್ಪ ವೇಟ್ ಮಾಡ್ರಿ ಕೇಳ್ರಿ ಅಂತ ಹೇಳ್ಬೋದು. ಓಕೆನಾ? ಹಾಗಾದ್ರೆ ಇವಾಗ ಪ್ರಪಂಚದ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಯಾವ್ದಂತ ಕೇಳಿ? ಯಾವ್ದು ಹೇಳ್ರಿ? ಇಂಟೆಲ್ 4004. ಇದು ಪ್ರಪಂಚದ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್. ನೋಡ್ರಿ ಬಹಳಷ್ಟು ಎಕ್ಸಾಮ್ ಅಲ್ಲಿ ಕೇಳ್ರಿ. ಬಟ್ ಇದ್ರಲ್ಲಿ ಟೈಪ್ಸ್ ಬರ್ತಾವ. CP ಬಂದಾಗ ಹೇಳ್ತಂತ ಇದ್ರ ಬಗ್ಗೆ ಟೈಪ್ಸ್. ಓಕೆನಾ? ಮೈಕ್ರೋ ಚಿಪ್ ಅಂದ್ರೆ ಏನು, ಅದು ಹೆಂಗ್ ವರ್ಕ್ ಆಗುತ್ತೆ, ಅದರಲ್ಲಿ ಎಷ್ಟು ಟೈಪ್ಸ್ ಅಂತ ಅಲ್ಲಿ ಹೇಳೋಣ ಅಂತ. ಅವ್ರ ಬಗ್ಗೆನೂ ಕೇಳಿನ. ಓಕೆನಾ? ಪ್ರಪಂಚದ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಯಾವ್ದು ಹೇಳ್ರಿ? ಇಂಟೆಲ್ 4004. ಇವತ್ತು ನೀವು ಏನಾದ್ರು ಲ್ಯಾಪ್ಟಾಪ್ ತಗೊಂಡ್ ಅಂತಿಕೋರಿ, ಅಲ್ಲಿ ಇಂಟೆಲ್ ಅಂತ ಬರ್ತೈತೆ ನೋಡ್ರಿ. ಬಹಳಷ್ಟು ಹಿಂದ್ಗಡೆ ಎಲ್ಲ ಇಂಟೆಲ್ ಅಂತಿತ್ತು. ಇವಾಗ ಏನ್ AMD ಅಂತ ಬಂದೈತೆ. ಇವಾಗ ಹೊಸದಾಗಿ NVIDIA ಅಂತ ಬಂದೈತಿ. ಬಹಳ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇವತ್ತು ನನ್ನ ಸಿಸ್ಟಮ್ ಐತೆ, ಈ ಒಂದು ವಿಡಿಯೋ ಮಾಡಿ ಇದನ್ನ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ನೆನಪಿಲ್ಲ, ಗ್ರಾಫಿಕ್ ರ್ಯಾಮ್ ಅಂತ ಒಂದು ಎಕ್ಸ್ಟ್ರಾ ತಗೋಬೇಕು ನಾನು. ಆ ಗ್ರಾಫಿಕ್ ರ್ಯಾಮ್ಗೆ 25,000 ಕೊಟ್ಟಿನಿ. ಅರ್ಥಲ್ರಿ? ಅದು ಇನ್ನ ಕಡಿಮೆ. ಅದು ಸ್ಟಾರ್ಟಿಂಗ್ ಪ್ರೈಸ್ ಒರಿಜಿನಲ್ ಚೆನ್ನಾಗಿರೋದು ಸ್ಟಾರ್ಟಿಂಗ್ ಪ್ರೈಸ್ 25,000. ಅದು ಲಕ್ಷ ಗಟ್ಲೆ ಐತ್ರಿ. ಏನ ಅಷ್ಟು ಚೆನ್ನಾಗಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಇವಾಗ ಹೊಸದಾಗಿ ಬಂದೈತ್ರಿ, ಬಹಳ ಚಂದ ಇದಾವ. ಓಕೆನಾ? ಸೊ ಹಾಗಾದ್ರೆ ಇವಾಗ AMD ಅಂತ ಬರುತ್ತೆ. ಯಾರಾದ್ರು ಕಂಪ್ಯೂಟರ್ ತಗೊಂಡಿದ್ರೆ AMD ಪ್ರೊಸೆಸರ್ ತಗೊಂಡ್ರಿ, ಬಹಳ ಬೆಸ್ಟ್. ಅದೇ ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಇರ್ಬೇಕು ನೋಡ್ರಿ. ಸ್ನ್ಯಾಪ್ ಡ್ರ್ಯಾಗನ್ ಇದು ಮೈಕ್ರೋ ಪ್ರೊಸೆಸರ್ ಬಹಳ ಚಂದ ಐತ್ರಿ. ಸ್ನ್ಯಾಪ್ ಡ್ರ್ಯಾಗನ್ ಕಂಪ್ಯೂಟರ್ ಬಂದಾಗ AMD ಇಲ್ಲ ಇಂಟೆಲ್ ಕೂಡ ಚೆನ್ನಾಗೈತ್ರಿ. ಓಕೆನಾ? ಇವೆರಡು ತಗೊಳ್ರಿ. ಸೊ ನೆಕ್ಸ್ಟ್ ನಾವು ಹೋಗೋಣ ಆಪಲ್ 2 ಅಂತಿದೆ ನೋಡ್ರಿ. ಓಕೆನಾ? ಇದು ಆಪಲ್ 2. ಓಕೆನಾ? ಇದನ್ನ 1972ರಲ್ಲಿ ಬಿಡುಗಡೆ ಮಾಡಿತು.
ಸೊ ಹಾಗಾದ್ರೆ ಆಪಲ್ ಸಂಸ್ಥೆಯು ಯಶಸ್ವಿಯಾಗಿ ಬಿಡುಗಡೆ ಮಾಡಿದಂತಹ ಮೊದಲ ವೈಯಕ್ತಿಕ ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಯಾವ್ದು ಹೇಳ್ರಿ? ಆಪಲ್ 2 ಇದೆ ನೋಡ್ರಿ. ಓಕೆನಾ, ಫಸ್ಟ್ ಮಾಡಿದ್ರೆ ಅದು ಫೇಲ್ ಆಯ್ತು, ಅಷ್ಟು ಅಕ್ಯುರೇಟ್ ಆಗಿಲ್ಲ. ಬಟ್ ಸೆಕೆಂಡ್ ಮಾಡಿದಾಗ ಯಶಸ್ವಿ ಅಂತ ಇದೆ ನೋಡ್ರಿ, ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತೆ. ಯಾವ್ದು ಹೇಳ್ರಿ? ವೈಯಕ್ತಿಕ ಕಂಪ್ಯೂಟರ್. ಇಲ್ಲಿ ಚಿತ್ರ ಕಾಣುತ್ತಲ್ರಿ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ನಾವು. ಹಾಗಾದ್ರೆ IBM PC, ಓಕೆನಾ, ಜನಪ್ರಿಯ ವೈಯಕ್ತಿಕ ಕಂಪ್ಯೂಟರ್. ಓಕೆನಾ, IBM ನ ಒಂದು ಜನಪ್ರಿಯವಾದಂತಹ ಮೊದಲ ಕಂಪ್ಯೂಟರ್ ಅಂತ ಬಂದಾಗ ಅದು PDP ಅಂತ ಬಂತು. ಬಟ್ ಇದು ಸೆಕೆಂಡ್ ಯಾವ್ದಲ್ರಿ? IBM PC. ಇದು ಕೂಡ ಏನ್ರಿ? ಜನಪ್ರಿಯವಾಗೈತೆ. ಇದು ಕೂಡ ಪರ್ಸನಲ್ ಕಂಪ್ಯೂಟರ್. ಇದು ಕೂಡ ಏನ್ರಿ? ಪರ್ಸನಲ್ ಕಂಪ್ಯೂಟರ್. IBM ಕೊಡುಗೆ ಬಹಳ ಐತ್ರಿ. ಯಾಕಂತ ಇವತ್ತು ನಾವು ನೋಡೋದು ಏನ್ ನೋಡ್ತೀವಲ್ರಿ? ಇವು ನೋಡ್ತೀವಿ. ಯಾಕಂತಿಕೋರಿ? ಸೊ ಡೆಲ್, HP, ಲಾವಾ ಅಂತ ನೋಡ್ತೀವಿ. ಬಟ್ ಅವತ್ತು IBM ಅಂತಾನೆ ಇತ್ತು. ಇವತ್ತು IBM ಮುಂದುವರೆದು ಸೂಪರ್ ಕಂಪ್ಯೂಟರ್ ತಯಾರು ಮಾಡಕಚ್ಚೈತೆ. ನೆಕ್ಸ್ಟ್ ಬರುತ್ತೆ PDP-11, ಜನಪ್ರಿಯ ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇದು ಕೂಡ ಏನ್ ಹೇಳ್ರಿ? ಜನಪ್ರಿಯವಾದಂತ ಮಿನಿ ಕಂಪ್ಯೂಟರ್. ನೆಕ್ಸ್ಟ್ ಸ್ಟಾರ್ 1000 ಅಂತ ಇದೆ ನೋಡ್ರಿ. ಇದು ಕೂಡ ಒಂದು ಸೂಪರ್ ಕಂಪ್ಯೂಟರ್ ನೋಡ್ರಿ. ಯಾವ್ದಲ್ರಿ? ಸ್ಟಾರ್ 1000. ಇನ್ನ ಇವು ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಮುಂಬರೋ ಎಕ್ಸಾಮ್ ಅಲ್ಲಿ ಕೇಳಬಹುದು ಅಂತ ಅನ್ಕೊಂಡೆ. ಯಾಕಂತ ಎಲ್ಲ ಸ್ಟೇಟ್ಮೆಂಟ್ ಕೇಳಕ್ಕೆ ಸ್ವಲ್ಪ ಜಾಸ್ತಿ ಡೆಪ್ತ್ ಕೊಡಾಕತ್ತೀನಿ. ಓಕೆನಾ, ಯಾವ್ದೇ ಕಾರಣಕ್ಕೂ ಚಂದ ಕಲಿರಪ್ಪಿ. ಓಕೆನಾ. ನೆಕ್ಸ್ಟ್ ಕ್ರೇ1. ಕ್ರೇ1 ಅಂತ ಬಂದಾಗ ಸೊ ಈ ಒಂದು ಸೂಪರ್ ಕಂಪ್ಯೂಟರ್ ಪಿತಾಮಹ ಇವ್ರೇ ನೋಡ್ರಿ. ಇದೊಂದು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಡ್ರಿ. ಪ್ರಪಂಚದ ಮೊದಲ ಸೂಪರ್ ಕಂಪ್ಯೂಟರ್ CDC 6600. ಓಕೆನಾ. ಬಟ್ ಇದನ್ನ ತಯಾರು ಮಾಡಿದಂತ ವ್ಯಕ್ತಿ ಸೈಮೋರ್ ಕ್ರೈ. ಇವ್ರೇನ್ ಮಾಡ್ತಾರಲ್ರಿ? ಈ ಒಂದು ಸೈಮೋರ್ ಕ್ರೈ ಈ ಒಂದು ಕಂಪ್ಯೂಟರ್ನ 1900 ನೆನ್ಪಿರ್ಲಿ 64ರಲ್ಲಿ ಇದನ್ನ ನಿರ್ಮಾಣ ಮಾಡ್ತಾರೆ. ಬಟ್ ಇವ್ರೇನ್ ಮಾಡ್ತಾರಲ್ರಿ? 1973 ಸಮಥಿಂಗ್ ಅಲ್ಲಿ ಕ್ರೇ ರಿಸರ್ಚ್ ಅಂತ ಒಂದು ಸೆಂಟರ್ ಓಪನ್ ಮಾಡ್ತಾರೆ. ಯಾರು ಹೇಳ್ರಿ? ಸೈಮೋರ್ ಕ್ರೈ ರಿಸರ್ಚ್ ಸೆಂಟರ್ ಓಪನ್ ಮಾಡಿ ಇವರೇ ಸ್ವತಃ ನಾನು ಓನ್ ಕಂಪನಿಯಲ್ಲಿ ತಯಾರು ಮಾಡಿದಂತಹ ಕಂಪ್ಯೂಟರ್ ಯಾವ್ದಂದ್ರೆ ಕ್ರೇ1. ಇದೊಂದು ಸ್ವಲ್ಪ ಚಂದ ಅರ್ಥ ಮಾಡ್ಕೊಡ್ರಿ. ಕ್ರೇ1 ಅನ್ನೋದು ಇದೇ ವಿಜ್ಞಾನಿ ತಯಾರು ಮಾಡಿದಂತಹ ಮೊದಲ ಕಂಪ್ಯೂಟರ್. ಕೆಲವು ಕಡೆ ಸ್ವಲ್ಪ ರಾಂಗ್ ಇನ್ಫಾರ್ಮೇಶನ್ ಇದೆ, ಅದ್ರಗೋಸ್ಕರ ಸ್ವಲ್ಪ ಇದನ್ನ ತಿದ್ದುಪಡಿ ಮಾಡ್ಕೊಡ್ರಿ. ಮೇನ್ ಆಗಿ ಈ ಒಂದು ಕ್ರೇ1 ಅನ್ನೋದು ಈ ಒಂದು ಕ್ರೇ ರಿಸರ್ಚ್ ಸೆಂಟರ್ ಯಾರು ತಯಾರು ಮಾಡಿರಲ್ರಿ? ಸೈಮೋರ್ ಕ್ರೈ. ಇವರ ಒಂದು ನೇತೃತ್ವದಲ್ಲಿ ತಯಾರಿಸಿದಂತಹ ಮೊದಲ ಕಂಪ್ಯೂಟರ್. ಕೆಲವು ಕಡೆ ಇಂಟರ್ನೆಟ್ ಅಲ್ಲಿ ಫಸ್ಟ್ ಕಂಪ್ಯೂಟರ್ ಅಂತ ಬರುತ್ತೆ, ಸ್ವಲ್ಪ ತಿದ್ದುಪಡಿ ಮಾಡ್ಕೊಡ್ರಿ. ಕೆಲವೊಂದು ವೆಬ್ಸೈಟ್ ನೋಡಿದಾಗ ಸ್ವಲ್ಪ ಆ ತರ ಇದೆ. ಬಟ್ ರೀಸೆಂಟ್ ಆಗಿ ನಾನು ನೋಡಿದಾಗ ಏನಪ್ಪ, ಕ್ರೇ1 ಅನ್ನೋದು ಇವರೇ ತಯಾರು ಮಾಡಿದಂತಹ ಮೊದಲ ಕಂಪ್ಯೂಟರ್. ಬಟ್ ಕಂಪನಿ ಕಡೆಯಿಂದ ಇವ್ರು ಖುದ್ದಾಗಿ ಫಸ್ಟ್ ಟೀಮ್ ಜೊತೆ ಸೇರಿ ಮಾಡಿದ್ದು ಪ್ರಪಂಚದ ಮೊದಲ ಕಂಪ್ಯೂಟರ್. ಬಟ್ ಇದೇ ವ್ಯಕ್ತಿ ತಯಾರು ಮಾಡಿದ ಮೊದಲ ಕಂಪ್ಯೂಟರ್ ಕ್ರೇ1. ಕ್ಲಿಯರ್ ಅರ್ಥ ಐತಲ್ರಿ? ಸೂಪರ್ ಕಂಪ್ಯೂಟರ್ ಬಂದಾಗ ಇನ್ನ ನೀಟಾಗಿ ಹೇಳ್ತಂತೆ. ನೆಕ್ಸ್ಟ್ ಕ್ರೇ-XMP ಅಂತ ಬರುತ್ತೆ. ಓಕೆನಾ, ಇದು ಕೂಡ ಏನಪ್ಪ ಸೂಪರ್ ಕಂಪ್ಯೂಟರ್ಗೆ ಉದಾಹರಣೆ. ಇದೇ ಸೈಮೋರ್ ಕ್ರೈ ಅವರು ಮತ್ತೆ ಎರಡನೇ ತಯಾರು ಮಾಡ್ತಾರೆ ಕ್ರೇ-XMP ಅಂತ. ಇದು ಕೂಡ ಮತ್ತೊಂದು ಸೂಪರ್ ಕಂಪ್ಯೂಟರ್. ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ತನ್ನ 4th ಜನರೇಷನ್ ನೋಡಿ. ಇವಾಗ 5ನೇ ಪೀಳಿಗೆ ನೋಡೋಣ ಅಂತ. ಓಕೆನಾ, 5ನೇ ಪೀಳಿಗೆ ಅಂತ ಬಂದಾಗ ಇದನ್ನ ಇಸ್ರೋ, DRDO ಇವ್ರು ಬಳಸ್ತಾ ಇದ್ದಾರೆ, ನಾವು ಬಳಸ್ತಾ ಇಲ್ಲ. ಈ ಒಂದು ಪೀಳಿಗೆಯಲ್ಲಿ ಬಳಸುವಂತಹ ತಂತ್ರಜ್ಞಾನ ಯಾವ್ದಂತ ಕೇಳ್ತಾನ? ULSI. ನೆನ್ಪಿರ್ಲಿ, ಈ ಒಂದು 3rd ಜನರೇಷನ್ ಬಂದಾಗ ನೆನ್ಪಿರ್ಲಿ IC ಬೋರ್ಡ್ ಬಂತು. 3rd ಜನರೇಷನ್ ಬಂದಾಗ IC ಬೋರ್ಡ್. 4th ಬಂದಾಗ ಏನ್ ಬಂತ ಹೇಳ್ರಿ? LSIC, PLSIC. 5th ಬಂದಾಗ ಏನಾಯ್ತು ಹೇಳ್ರಿ? ULSIC, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆನಾ, ಇದು 5ನೇ ಪೀಳಿಗೆ. ಎಲ್ಲ ಕಡೆ IC ಬೋರ್ಡ್ ಐತ್ರಿ, ಬಟ್ ಲಾರ್ಜ್, ವೆರಿ ಲಾರ್ಜ್. ಓಕೆನಾ, ಇಲ್ಲಿ ಅಲ್ಟ್ರಾ ಲಾರ್ಜ್. ಬಟ್ 3rd ಜನರೇಷನ್ ಬಂದಾಗ ಮೀಡಿಯಮ್ ಮತ್ತು ಸ್ಮಾಲ್ ಅಂತ ಬಂತು. ಸೊ ಹಾಗಾಗಿ ಈ ಪಾಯಿಂಟ್ ಸ್ವಲ್ಪ ಗೊತ್ತಿರಲಿಲ್ಲ. ಅಂದ್ರೆ ಬಂಗಾರ ಸ್ವಲ್ಪ ಬಳಸ್ತಾ ಅಂತ ಹೇಳಿದಲ್ರಿ, ಇಲ್ಲಿ ಸ್ವಲ್ಪ ಜಾಸ್ತಿ ಬಳಸ್ತಾರ. ಆಗ ನೆನಪಿಲ್ರಿ, ಪ್ರತಿ ವರ್ಷ ನಮ್ಮ ರಾಯಚೂರು ಹಟ್ಟಿ ಚಿನ್ನಗಣಿ ಐತಲ್ರಿ, ಅಲ್ಲಿಂದ ಬಂಗಾರ ಭಾಳ ತಗೊಂತ ತಿಳ್ಸ್ರು. ಯಾಕಂತ ಬಂದಾಗ ಅವೆಲ್ಲ ತಯಾರು ಮಾಡ್ಬೇಕಲ್ರಿ. ಇವತ್ತು S-400 ಕೇಳ್ತಾರೆ, ರಷ್ಯಾದಿಂದ ತರಿಸಿದ್ವಿ, ಅದು ಎಷ್ಟೋ ಕೋಟಿಗಟ್ಟಲೆ ಇದೆ. ಮತ್ತೆ ರಫೇಲ್ ಅಂತ ಬರುತ್ತೆ, ಅದು ಕೂಡ ಎಷ್ಟೋ ಕೋಟಿಗಟ್ಟಲೆ ಕೊಟ್ಟು ತಗೊಂಡ್ವಿ. ಅಷ್ಟೆಲ್ಲ ಅಮೌಂಟ್ ಎದಕ್ಕೆ ಕೊಡ್ಬೇಕಾದ್ರೆ ಅಲ್ಲಿ ಪ್ಯೂರ್ ಆಗಿ ಗೋಲ್ಡ್ ಬಳಸ್ತಾರಪ್ಪಿ. ಅಲ್ಲಿ ಮೈಕ್ರೋ ಚಿಪ್ಪು, ಅದ್ರೊಳಗೆ ಸೆಮಿ ಕಂಡಕ್ಟರ್ ಎಲ್ಲ ಇರ್ತೊಂಡ ಬೋರ್ಡ್, ಅದ್ರೆಲ್ಲ ಪ್ಯೂರ್ ಗೋಲ್ಡ್ ಇರುತ್ತೆ. ಆಗ ಅಷ್ಟು ಕೋಟಿ ಕಟ್ಲೆ ದುಡ್ಡು ಕೊಟ್ಟು ತಗೊಂತೀವಿ. ಸೊ ವಿಮಾನಗಳು, ರಫೇಲ್ ವಿಮಾನಗಳು, ಬ್ರಹ್ಮೋಸ್ ಅವೆಲ್ಲ ಕೋಟಿ ಗಟ್ಲಿದಾವ, ಕೋಟಿ ಐತೆ. ಯಾಕಷ್ಟಿದೆ ಅಂತ ಅಲ್ಲಿ ಪ್ಯೂರ್ ಆಗಿ ಗೋಲ್ಡ್ ಬಳಸ್ತಾರೆ. ಈ ಒಂದು ಇಸ್ರೋದವರು ರಾಕೆಟ್ ಲಾಂಚ್ ಮಾಡೋ ಕೆಲವೊಂದು ಪೇರೋಡ್ಸ್ ಬಿದ್ದವಲ್ರಿ, ಅದ್ರ 1 ಮೀಟರ್ ಕೈ ಸಿಕ್ಕ ಸಾಕು, ಲೈಫ್ ಸೆಟ್ಲ್ ಆಗಿಬಿಡುತ್ತೆ. ಅಲ್ಲಿ ಬಂಗಾರ ಇರುತ್ತೆ. ಮಿನಿಮಮ್ 1 kg ಬಂಗಾರ ಸಿಕ್ಕಂತಿಕರೆ ಲೈಫೇ ಸೆಟ್ಲ್ ಆಗುತ್ತೆ. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತ ತಂತ್ರಜ್ಞಾನ ULSIC ಅಂದ್ರೆ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಅದೇ ತರನಾಗಿ ಈ ಒಂದು ಪೀಳಿಗೆಯಲ್ಲಿ ಯಾವ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೇಳ್ತಾರೆ? AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಾಗ ನೆನಪಿರ್ಲಿ, ಅರ್ಥ ಮಾಡ್ಕೊಳ್ರಿ, ಮನುಷ್ಯ ತರನೇ ಯೋಚನೆ ಮಾಡಬಲ್ಲಂತಹ ಒಂದು ಯಂತ್ರಕ್ಕೆ ನಾವು AI ಅಂತ ಕರಿತೀವಿ. ಇವತ್ತು ರೋಬೋ ಮೂವಿ ಎಲ್ಲ ನೋಡಿದ್ರಿ,
ಈ ಒಂದು ರೋಬೋ ಮೂವಿಯಲ್ಲಿ ನೆನಪಲ್ಲಿ ಡಾಕ್ಟರ್ ವಸೀಕರ್ ಅಂತ ಒಬ್ಬ ವಿಜ್ಞಾನಿ ಇರ್ತಾನೆ. ಆ ಒಂದು ಡಾಕ್ಟರ್ ವಸೀಕರ್ ವಿಜ್ಞಾನಿ ಒಂದು ರೋಬೋನ ಕಂಡಿಡಿತಾನೆ. ಆ ರೋಬೋ ಹೇಳಿದ ಕೆಲಸ ಅಷ್ಟೇ ಮಾಡ್ತೈತೆ, ಬೇರೆ ಏನು ಮಾಡಲ್ಲ. ಸೊ ಒಂದು ಬಿಲ್ಡಿಂಗ್ ಅಲ್ಲಿ ಬೆಂಕಿ ಹತ್ತಿರುತ್ತೆ, ಎಲ್ಲರೂ ಕಾಪಾಡ್ತಿದ್ರು ರೋಬೋ, ಎಲ್ಲ ಶಬಾಷ್ ಶಬಾಷ್ ಅಂತಾರೆ. ಬಟ್ ಕೊನೆಯ ಹಂತದಲ್ಲಿ ಏನಂತ ಒಬ್ಬ ಲೇಡೀಸ್ ಇರ್ತಾರ, ಅವ್ರು ಸ್ನಾನ ಮಾಡೋ ಟೈಮ್ ಬೀದಿ ಹಾಗೆ ತಂದ್ಬಿಡುತ್ತೆ. ಅಂತ ಟೈಮಲ್ಲಿ ಏನಾಗುತ್ತೆ ಅಲ್ರಿ, ಆ ಒಂದು ಲೇಡೀಸ್ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ಆ ತಾಯಿ. ಅಂತ ಟೈಮಲ್ಲಿ ಎಲ್ಲಾರ ಬೈತಾರ ಆ ರೋಬೋಗೆ. ಅಂತ ಟೈಮಲ್ಲಿ ಅವರು ಗುರು ಆಗಿರುವಂತಹ ಡಾಕ್ಟರ್ ಬೋರಾ ಇರ್ತಾರ, ಅವ್ರು ಹೇಳ್ತಾರ ಇದೊಂದು ರೋಬೋ, ನಾವ್ ಹೇಳಿದ ಕೆಲಸ ಅಷ್ಟೇ ಮಾಡ್ತಾ, ಸ್ವಂತ ಬುದ್ಧಿ ಇಲ್ಲ. ಸೊ ಆಗ ಯಾರಾದ್ರೂ ಒಬ್ಬರು ಸ್ವಲ್ಪ ಪ್ರೋಗ್ರಾಮ್ ಚೇಂಜ್ ಮಾಡಿದ್ರು ನಮ್ ವಿರುದ್ಧನೇ ಜಗಳ ಮಾಡ್ತೈತೆ ಅಂತ ತಿಳ್ಕೇಸಿ ಅವ್ರಿಗೆ ಒಂದು ಮಿಸ್ ಗೈಡ್ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರ ಈ ಒಂದು ರೋಬೋಗೆ ತನ್ನಂತೆ ತಾನೇ ಯೋಚನೆ ಮಾಡೋ ಒಂದು ಶಕ್ತಿ ಕೊಡ್ತಂತ ಹೇಳ್ತಾರೆ. ಬಟ್ ಅದು ಅವ್ರು ಹೇಳ್ತಾರ ದೇವ್ರಿಗೆ ಮಾತ್ರ ಸದ್ಯ ನಿನ್ ಕೈಲಿ ಆಗಲ್ಲ ಅಂತ ಹೇಳ್ತಾರ. ಅವಾಗ ಇವ್ರು ಏನ್ ಮಾಡ್ತಾರೆ, ಡಾಕ್ಟರ್ ವಸೀಕರ್ ಆ ಒಂದು ರೋಬೋದಲ್ಲಿ AI ಇನ್ಸ್ಟಾಲ್ ಮಾಡ್ತಾರ. ಬಟ್ ಆ ಒಂದು ಮೂವಿಯಲ್ಲಿ ತೋರಿಸಿಲ್ಲ, ಬಟ್ ಅಲ್ಲಿ ಇನ್ಸ್ಟಾಲ್ ಮಾಡಿದೀನಿ ಹೇಳ್ರಿ AI. ಆನಂತರ ಹಾಸ್ಪಿಟಲ್ ಅಲ್ಲಿ ಏನಾಗುತ್ತೆ ಹೇಳ್ರಿ, ಒಂದು ಮಗು ಜನ್ಮ ಅಂತ ಬಂದಾಗ ಒಬ್ಬ ಲೇಡೀಸ್ ಪ್ರೆಗ್ನೆಂಟ್ ಇರ್ತಾರೆ. ಅವಾಗ ಒಂದು ರೋಬೋ ಕೇಸ್ ಆಪರೇಷನ್ ಸಕ್ಸಸ್ಫುಲ್ ಮಾಡ್ತಾರೆ. ಅವಾಗ ಐಶ್ವರ್ಯ ಬಂದು ಆ ರೋಬೋ ಕಿಸ್ ಕೊಟ್ಟ ತಕ್ಷಣ ಆ ರೋಬೋಗೆ ಫೀಲಿಂಗ್ಸ್ ಬರ್ತಾವ, ಆಕಿನ ಮೇಲೆ ಲವ್ ಆಗುತ್ತೆ. ರೋಬೋಗೆ ಎಲ್ಲಾರು ಲವ್ ಆಗುತ್ತೇನ್ರಿ? ಲವ್ ಆಗಿದೆ ಅಂದ್ರೆ ಏನರ್ಥ, ಅಲ್ಲಿ AI ಇದೆ ಅಂತ ಅರ್ಥ. AI ಅಂತ ಬಂದಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮನುಷ್ಯ ತರನೇ ಯೋಚನೆ ಮಾಡಬಲ್ಲ ಒಂದು ತಂತ್ರಜ್ಞಾನಕ್ಕೆ ಏನಂತ ಹೇಳಿ ನಾವು AI ಅಂತ ಹೇಳ್ತೀವಿ. ಲಾಸ್ಟ್ ರೋಬೋ ಮೂವಿಯಲ್ಲಿ ಫೈಟ್ ಸೀನ್ ನೋಡ್ರಲ್ರಿ, ಹೆಂಗ್ ಫೈಟ್ ಮಾಡುತ್ತೆ, ನಮ್ ಜೊತೆ ಫೈಟ್ ಮಾಡುತ್ತೆ ಅಂದ್ರೆ ಅರ್ಥ ಮಾಡ್ಕೊಡ್ರಿ AI. ಅದೇ ತರ ನಿಮ್ ಮೊಬೈಲ್ ಅಲ್ಲಿ G ಅಂತ ಟೈಪ್ ಮಾಡಿದ್ರೆ ಗುಡ್ ಮಾರ್ನಿಂಗ್ ಯಾವೇ ನೆಕ್ಸ್ಟ್ ಡೇ ಬರುತ್ತೆ, ಅದು ಕೂಡ AI. ಅದೇ ತರ ನಿಮ್ ಮೊಬೈಲ್ ಅಲ್ಲಿ ಒಂದು ರೀಲ್ಸ್ ನೋಡ್ತಾ ಇರ್ರಿ, ಆ ರೀಲ್ಸ್ ತರನೇ ಇನ್ನೊಂದು ರೀಲ್ಸ್ ಕೊಡ್ತೈತೆ. ಅದೇ ತರ ನಿಮ್ಮ ಮನಸ್ಸಿನ ಮಾತಲ್ಲಿ ಇರೋದನ್ನೆಲ್ಲ ಇನ್ಸ್ಟಾಗ್ರಾಮ್ ಕೊಡ್ತೈತೆ ನೋಡ್ರಿ. ಮತ್ತೆ ಒಂದು ಸರಿ ತಲೆ ತೆಗ್ಸಿ ಇನ್ಸ್ಟಾಗ್ರಾಮ್ ನೋಡಿ ತಲೆ ಎತ್ತಲಾರ್ದ ಮಾಡ್ತೈತೆ. ಕಾರಣ ಏನ್ ಹೇಳ್ರಿ, ಈ ಒಂದು AI. ಅದೇ ತರ ನಾನು ಕೆಲವೊಂದು ಟೈಮ್ ವಿಡಿಯೋ ನೋಡೋಕೆ ನಾನು ಸ್ವಲ್ಪ ಡಿಲೇ ಮಾಡ್ತೇನೆ. ನಾನು ಕೂಡ ಇನ್ಸ್ಟಾಗ್ರಾಮ್ ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ದೀನಿ, ಯಾಕಂದ್ರೆ ಮಾರ್ಕೆಟಿಂಗ್ ಹೆಂಗ್ ಮಾಡ್ಬೇಕು, ನಮ್ಮ ಹುಡುಗರಿಗೆ ಹೆಂಗ್ ರೀಚ್ ಆಗ್ಬೇಕು ನೋಡ್ತಾ. ಅಂತ ಟೈಮ್ ಅದ್ರ ಬಗ್ಗೆ ರೀಲ್ಸ್ ಕೊಡ್ತಿರ್ತ ನನಗೆ, ನಮ್ಮ ಮನಸ್ಸಲ್ಲಿ ಅದ್ರ ಬಗ್ಗೆ ರೀಲ್ಸ್ ಕೊಡ್ತಿರ್ತೆ. ಕಾರಣ ಏನ್ ಹೇಳ್ರಿ, AI. AI ದಲ್ಲಿ ಕ್ಯಾಮ್ರಾ ಇದೆ, ನನ್ನ ಒಂದು ಮೊಬೈಲ್ ಇದೆ, ಮೊಬೈಲ್ ಕ್ಯಾಮ್ರಾ ಇದೆ. ಆ ಕ್ಯಾಮ್ರಾ ಪರ್ಮಿಷನ್ ನನ್ನ ಇನ್ಸ್ಟಾಗ್ರಾಮ್ ಕೊಟ್ಟಿನಿ. ಆಗ ನಾನು ಅಳುವಂಥದ್ದು, ನಗುವಂತ ಈ ತರ ರೀಲ್ಸ್ ಕೊಡ್ತೈತೆ. ಕಾರಣ ಏನ್ ಹೇಳ್ರಿ, AI. ಮನುಷ್ಯ ತರನೇ ಯೋಚನೆ ಮಾಡಬಲ್ಲ ಅಂತ ಒಂದು ಯಂತ್ರಕ್ಕೆ ಏನಂತ ಹೇಳ್ರಿ, ಈ ಒಂದು AI ಅಂತ ಬಹಳ ಡೇಂಜರ್ ರೀ. ಇವತ್ತು AI ಇರೋದ್ರಿಂದ ಇವತ್ತು ಎಷ್ಟೋ ಕೆಲಸಗಳು ಆಗ್ತಾ ಇದಾವ, ಎಷ್ಟೋ ಕೆಲಸ ಹೋಗ್ತಾ ಇದಾವ. ಬಟ್ ಹೊಸ ತಂತ್ರಜ್ಞಾನ ಬಂದ್ರೆ ಯಾವುದೇ ಕಾರಣಕ್ಕೂ ಕೆಲವು ಜನ ಅಂತಾರ ಒಂದಿಷ್ಟು ಜಾಬ್ ಬಂದ ತಕ್ಷಣ, AI ಬಂದ ತಕ್ಷಣ ಎಲ್ಲ ಜಾಬ್ ತೆಗೆದಾಕ್ತಾರೆ ಅಂತ ಹೇಳ್ತಾರೆ. ಬಟ್ ಅಷ್ಟೇ ಜಾಬ್ ತೆಗೆದಾಗ ಅಷ್ಟೇ ಜಾಬ್ ಹುಟ್ಟುತ್ತಾವ. ನೆನಪಿಲ್ಲ, ಹಿಂದ್ಗಡೆ ಇಂಟರ್ನೆಟ್ ಬಂದಾಗ ಎಷ್ಟು ಜನ ಹಂಗ್ ಬರಲ್ಲ ಅಂತ ಇವತ್ತು ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾರೆ. ಜಿಯೋ ಬಂದಾಗ ಎಷ್ಟು ಜನ ಭಯಪಟ್ರು, ಇವಾಗೆಲ್ಲ ಜಿಯೋ ಅಡಕ್ಟ್ ಇಲ್ಲ. ಅಮೆಜಾನ್ ಫ್ಲಿಪ್ಕಾರ್ಟ್ ಬಂದಾಗ ದುಡ್ಡು ತಗೊಂಡು ತರ ಸ್ಕ್ಯಾಮ್ ಆಗ್ತಾವ, ಇದು ನಂಬೇಡ್ರ ಅಂತಿದೆ. ಆದ್ರೂ ಇವತ್ತೆಲ್ಲರೂ ಅಮೆಜಾನ್ ಫ್ಲಿಪ್ಕಾರ್ಟ್ ಬಿಡ್ತಾರೆ. ಅದೇ ತರ ಆನ್ಲೈನ್ ಕ್ಲಾಸ್ ಫ್ರಾಡ್ ಮಾಡಿದ್ರೆ ಬಹಳ ಜನ ಭಯ ಇರುತ್ತೆ. ನಮ್ಮಲ್ಲಿ ಕೆಲವು ಜನ ಭಯ ಇತ್ತು, ಇಷ್ಟು ಕಡಿಮೆ ಅಮೌಂಟ್ ಇವ್ರು ಹೆಂಗ್ ಕೊಡ್ತಾರ ಅಂತ ಭಯ ಇತ್ತು. ಕೆಲವು ಜನ ಫೋನ್ ಮಾಡ್ಕೇತಿದ್ರು, ನಿಮ್ಮ ಹೆಂಗ್ ನಂಬೋದ್ರಿ, ದುಡ್ಡು ತಗೊಂಡು ನಮ್ಗೆ ಹೋಗ್ತಾರೆ. ನಾ ದುಡ್ಡು ತಗೊಂಡು ಹೋಗಕ್ಕೆ ಎಷ್ಟು ಅಮೌಂಟ್ ಇಟ್ಟಿನಿ ಹೇಳ್ರಿ, 99,499. ಓಕೆನಾ? ಸೊ ಅದ್ರಗೋಸ್ಕರ ಮೇನ್ ಆಗಿ ಇವತ್ತು ಯಾರ್ಯಾವ ವಿದ್ಯಾರ್ಥಿಗಳಾಗ್ಲಿ, ಸೊಸೈಟಿ ಆಗಲಿ, ಹೊಸ ತಂತ್ರಜ್ಞಾನ ಹೊಸದಾಗಿ ಕೊಟ್ಟಾಗ ಸ್ವಲ್ಪ ಸ್ಟ್ರಬಲ್ ಆಗುತ್ತೆ. ಬಟ್ ಹೊಸ ಜಾಬ್ ಸೃಷ್ಟಿ ಆಗುತ್ತೆ. ಯಾಕಂದ್ರೆ ನಾವು ಆನ್ಲೈನ್ ಕ್ಲಾಸ್ ಬಂದ ಎಷ್ಟು ಜನ ನಮ್ಮಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ? ಉದ್ಯೋಗ ನಿರ್ಮಾಣ ಆಯ್ತಾನೆ. ಅದ್ರಗೋಸ್ಕರ ನೀವ್ ಏನಾದ್ರು ಒಂದು ಮಾಡ್ರಿ, ಸೊ ಅವಾಗ ಉದ್ಯೋಗ ನಿರ್ಮಾಣ ಆಗುತ್ತೆ, ಹೊಸ ಜಾಬ್ ಸೃಷ್ಟಿ ಆಗ್ತಾವ. ಅರ್ಧದಲ್ರಿ AI ಲಿಂದ ನಮ್ಗೆ ಎಷ್ಟೋ ಕೆಲಸ ಆಗ್ತಾ ಇದಾವ. ಓಕೆನಾ? ಸೊ ಅದ್ರಗೋಸ್ಕರ ಕೆಲವೊಂದು ಜಾಬ್ ಹೋಗ್ತಾವ, ಕೆಲವೊಂದು ಜಾಬ್ ಸೃಷ್ಟಿ ಆಗ್ತಾವ. ಯಾವ್ದು ಹಾಳಾಗಲ್ಲ, ನೆನ್ಪಿರ್ಲಿ, ಇದೊಂದು ನೆನ್ಪಿರ್ಲಿ. ಯಾವ್ದಾದ್ರು ಹೊಸದಾಗಿ ಬಂದಂತಿಕ್ಕಾರ ಹೋಗುತ್ತಂತಿರ್ತಾರ, ಅದರಿಂದ ಏನ್ ಬರ್ತಂತ ಇರಲ್ಲ. ನಾ ಹೇಳ್ತಾ ಇದೀನಿ, AI ಲಿಂದ ಹೊಸ ಜಾಬ್ ಬಂದಾವ, ಒಂದಿಷ್ಟು ಕೆಲಸ ಸ್ಪೀಡ್ ಆಗೈತೆ. ಓಕೆನಾ? ಇವತ್ತು ಇಂಟರ್ನೆಟ್ ಲಿಂದ ಚಾಟ್ ಮಾಡಕ್ ಈಸಿ ಆಗೈತೆ, ಏನಾದ್ರು ಮೆಸೇಜ್ ತಿಳ್ಸೋಕೆ ಭಾಳ ಫಾಸ್ಟ್ ಐತೆ ಇಂಟರ್ನೆಟ್ ಇಂದ. ಹೌದಲ್ರಿ? ಫೋನ್ ಪೇ, ಗೂಗಲ್ ಪೇ ಅಂದ್ರಿಂದ ಇವತ್ತು ಅಮೌಂಟ್ ಬೇಗ ಟ್ರಾನ್ಸಾಕ್ಷನ್ ಆಗುತ್ತೆ. ಕಾರಣ ಏನ್ ಹೇಳ್ರಿ, ಟೆಕ್ನಾಲಜಿ. ಹಾಗಾಗಿ ಟೆಕ್ನಾಲಜಿ ಇರಬೇಕು, ಬಟ್ ಅದ್ರಾಗ ತಕ್ಕ ನೀವು ಅಪ್ಡೇಟ್ ಆಗ್ಬೇಕು ಅಷ್ಟೇ. ಹೌದಲ್ರಿ? ಸೊ ನೀವು ಅಪ್ಡೇಟ್ ಆಗದೆ ನಮ್ ಜಾಬ್ ಇಲ್ಲ, ನಮ್ಗೆ ಏನ್ ಕೊಡ್ತಾರ ಅಂತ ಕೂತ್ರೆ ಅದು ನಿನ್ ತಪ್ಪು, ನಮ್ದಲ್ಲ ತಪ್ಪು. ಹಾಗಾದ್ರೆ ಈ ಒಂದು ಪಿಡಿಯಲ್ಲಿ ಕಂಪ್ಯೂಟರ್ ವೇಗ ಎಷ್ಟಿತ್ತಲ್ರಿ, 0.3. ಫಸ್ಟ್ ಎಷ್ಟಿತ್ತಲ್ರಿ, 1000 ಇತ್ತು. ಸೆಕೆಂಡ್ ಎಷ್ಟಾಯ್ತಲ್ರಿ, 30 ಆಯ್ತು. ಆಮೇಲೆ 5, ಆಮೇಲೆ 1. ಇವಾಗ ಎಷ್ಟಿತ್ತಲ್ರಿ, 0.3. ಇದು ನ್ಯಾನೋ ಸೆಕೆಂಡ್. ಎಕ್ಸಾಮ್ ಅಲ್ಲಿ ಕೇಳೇನ, ಕಂಪ್ಯೂಟರ್ನ ವೇಗ ಯಾವ ರೂಪದಲ್ಲಿ ಇತ್ತಲ್ರಿ, ನ್ಯಾನೋ ಸೆಕೆಂಡ್. ಸೊ ನೆಕ್ಸ್ಟ್ ಈ ಒಂದು ಪೀಳಿಗೆಯಲ್ಲಿ ಏನನ್ನ ಅಭಿವೃದ್ಧಿಪಡಿಸಲಾಗ್ತಾರೆ, ರೋಬೋಟಿಕ್ಸ್. ಈ ಒಂದು ರೋಬೋಟಿಕ್ಸ್ ಅಲ್ಲಿ ಏನ್ ಬಳಸ್ತಿದ್ದೀರಿ ಹೇಳ್ರಿ, AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನೋಡ್ರಿ, ನಮ್ಮ ಒಂದು IQ ಬಂದಾಗ 80 to 90 ಇರುತ್ತೆ IQ. ನಮ್ಮ IQ ಬಂದು 80 to 90 ಇರುತ್ತೆ. ಐನ್ಸ್ಟೈನ್ಗೆ 150 ಇರುತ್ತೆ. ಬಟ್ ಇದಕ್ಕ 20,000 ಇರುತ್ತೆ ನೋಡ್ರಿ, 20,000. ನಾನು 3 ವರ್ಷದಿಂದ ನೋಡಿದೆ 20,000 ಅಂತ ಇತ್ತು. ಇವಾಗ ಎಷ್ಟಿದೆ ಗೊತ್ತಿಲ್ಲ. ಅನ್ಲಿಮಿಟೆಡ್, ಎಲ್ಲಿ ಅಫಿಷಿಯಲ್ ಆಗಿ ಸರ್ ಸಿಕ್ಕಿಲ್ಲ. ಆಗ ನೆನಪಿಲ್ರಿ, ಎಟ್ ಅ ಟೈಮ್ ನಾವು ಒಂದು ಕೆಲಸ ಮಾಡಾಕ ನಾವು 100 IQ ಯೂಸ್ ಮಾಡಿದ್ರು ಕೂಡ ಇದ್ರಲ್ಲಿ ಏನಪ್ಪಾರ ನೆನಪಿರ್ಲಿ, ಎಟ್ ಅ ಟೈಮ್ 2,000 ಏನಪ್ಪಾ ವರ್ಕ್ ಎಟ್ ಅ ಟೈಮ್ ಮಾಡ್ಬೋದು ನೋಡ್ರಿ. ಎಟ್ ಅ ಟೈಮ್ 2,000 ಜನಕ್ಕೆ ಉತ್ತರ ಕೊಡ್ಬೋದು ನೋಡ್ರಿ. ಬಟ್ ಇದನ್ನ ಚಂದ ಸಂಪೂರ್ಣ ಡೆವಲಪ್ ಮಾಡೋದಕ್ಕೆ ಎಟ್ ಅ ಟೈಮ್ ಎಷ್ಟೋ ಜನಕ್ಕೆ ಎಟ್ ಅ ಟೈಮ್ ಆನ್ಸರ್ ಮಾಡುತ್ತೆ, ಅಷ್ಟು ಫಾಸ್ಟ್ ಆಗಿದೆ ನೋಡ್ರಿ. ಸೊ ಹಾಗಾಗಿ ಬಹಳ ಫಾಸ್ಟ್ ಆಗಿರೋಂಥದ್ದು. ಹಾಗಾದ್ರೆ ಎಕ್ಸಾಂಪಲ್ ಕೊಡ್ರಿ,
ರೋಬೋಟಿಕ್ಸ್ ಯಾವ್ದ್ರ ಮುಖಾಂತರ ಕೆಲಸ ಮಾಡ್ತದೆ ಅಂದ್ರೆ ಸೆನ್ಸಸ್ ಮುಖಾಂತರ ಕೆಲಸ ಮಾಡುತ್ತೆ. ರೋಬೋಟಿಕ್ಸ್ ಕೆಲಸ ಮಾಡೋದೇನು ಹೇಳ್ರಿ, ಸೆನ್ಸರ್ಸ್. ಸೆನ್ಸರ್ಸ್ ಅಂದ್ರೆ ಗುರುತಿಸುವಿಕೆ. ಇವತ್ತು ನೀವು ಕಾಲ್ ಮಾಡಿದಾಗ ಸ್ಕ್ರೀನ್ ಆಫ್ ಆಗುತ್ತೆ ನೋಡಿ, ಅದಕ್ಕೆ ಸೆನ್ಸರ್ಸ್ ಅಂತ ಹೇಳ್ತೀವಿ. ಏನ ಹಾಗಾದ್ರೆ ನೆಕ್ಸ್ಟ್ ನಾವು ಹೋಗೋಣ. ಇನ್ನ ವಿಷಯ ಬಹಳ ಐತ್ರಿ, ಒಂದೊಂದು ವಿಷಯ ಹೇಳೋಣ. ಜಸ್ಟ್ ಇವ ಅನ್ಪರ ಈ ಒಂದು ಕಂಪ್ಯೂಟರ್ನ ಇತಿಹಾಸ ಹೇಗೆ ಆರಂಭ ಆಯ್ತು ಅಂತ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆನಾ. ಇವಾಗ ನಾವು ಇರೋದು 5ನೇ ಪೀಳಿಗೆ. ಇದು ಏನಪ್ಪಾರ 5ನೇ ಪೀಳಿಗೆ ಇಸ್ರೋ DRDO ಅವ್ರು ಬಳಸ್ತಾರೆ. 4ನೇ ಪೀಳಿಗೆ ನಾವಿದ್ದೀವಿ. ಓಕೆನಾ. ಇದು ನಮ್ಮ ಇಸ್ರೋ DRDO ಬಳಸುವಂತಹ ಪೀಳಿಗೆ. ಈ ಒಂದು ಪೀಳಿಗೆಯಲ್ಲಿ ಬಳಸುವಂತಹ ಮೆಮೊರಿ ಯಾವ್ದು ಹೇಳ್ರಿ, ಆಪ್ಟಿಕಲ್ ಡಿಸ್ಕ್. ಆಪ್ಟಿಕಲ್ ಅಂದ್ರೆ ಗಾಜು. ಈ ಒಂದು ರೋಬೋ ಮೆಂಟಲ್ ತಿರ್ತಾ ಇರತ್ತೆ ನೋಡ್ರಿ, ಅದಕ್ಕೆ ಆಪ್ಟಿಕಲ್ ಡಿಸ್ಕ್ ಅಂತಿದ್ದಾರೆ. ಈ ಒಂದು ರೋಬೋದಲ್ಲಿ ಬಳಸುವಂತ ಮೆಮೊರಿ ಯಾವ್ದು ಹೇಳ್ರಿ, ಆಪ್ಟಿಕಲ್ ಡಿಸ್ಕ್. ಫಸ್ಟ್ ಬಳಸಿದ್ದು ಮ್ಯಾಗ್ನೆಟಿಕ್ ಡ್ರಮ್, ಸೆಕೆಂಡ್ ಮ್ಯಾಗ್ನೆಟಿಕ್ ಟೇಪ್, ಥರ್ಡ್ ಬಂದ್ಬಿಟ್ಟು ಏನ್ ಹೇಳ್ರಿ, ಮ್ಯಾಗ್ನೆಟಿಕ್ ಡಿಸ್ಕ್. 4ನೇದು ಅಂತ ಬಂದಾಗ ಮೈಕ್ರೋ ಚಿಪ್ ಆಧಾರಿತ ಸೆಮಿ ಕಂಡಕ್ಟರ್. ಇವತ್ತು ಪೆನ್ ಡ್ರೈವ್, ಅದೇ ಹಾರ್ಡ್ ಡಿಸ್ಕ್ ಬಳಸ್ತಾ. ಹಾರ್ಡ್ ಡಿಸ್ಕ್ ಬಂದು 3ನೇ ಪೀಳಿಗೆ. ಇವತ್ತು SSD ಅಂತ ಬರುತ್ತೆ, ಪೆನ್ ಡ್ರೈವ್ ಅಂತ ಬರುತ್ತೆ, ಮೆಮೊರಿ ಕಾರ್ಡ್ ಬರ್ತಾವ. ಇವೆಲ್ಲ ಏನ್ ಹೇಳ್ರಿ 4th ಜನರೇಷನ್. ಬಟ್ 5th ಜನರೇಷನ್ ಬಂದಾಗ ಏನ್ ಹೇಳ್ರಿ, ಆಪ್ಟಿಕಲ್ ಡಿಸ್ಕ್ ಅಂತ ಹೇಳ್ತೀವಿ. ಅದೇ ತರನಾಗಿ ಕ್ಲೌಡ್ ಮೆಮೊರಿ ಅಂತ ಹೇಳ್ಬೋದು. ಓಕೆನಾ. ಆಕಾಶದಲ್ಲಿ ಸರ್ವರ್ದಲ್ಲಿ ಡಾಟಾ ಸ್ಟೋರ್ ಮಾಡ್ತೀವಿ ನೋಡ್ರಿ, ಅದಕ್ಕೆ ಕ್ಲೌಡ್ ಮೆಮೊರಿ ಅಂತ ಹೇಳ್ತೀವಿ. ಇದು 4th ಜನರೇಷನ್ ಬರುತ್ತೆ, 5th ಜನರೇಷನ್ ಬರುತ್ತೆ. ಓಕೆನಾ. ಇದು ಎಕ್ಸ್ಟ್ರಾ ಪಾಯಿಂಟ್. ನೆಕ್ಸ್ಟ್ ಪ್ರೋಲಾಗ್ ಅಂತ ಬರುತ್ತೆ. AI ಗಾಗಿ ಬಳಸಿದಂತ ಪ್ರತ್ಯೇಕ ಭಾಷೆ ಅದೊಂದು ಕೇಳ್ರಿ, ಪ್ರೋಲಾಗ್. ಪ್ರೋಲಾಗ್ ಅಂದ್ರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ. ಓಕೆನಾ. ಪ್ರೋಲಾಗ್ ಅನ್ನೋದು ಈ ಒಂದು ಯಾವ್ದಂತ ಕರಿ, ಈ ಒಂದು AI ಗಾಗಿ ಅಥವಾ ಸೂಪರ್ ಕಂಪ್ಯೂಟರ್ ಗಾಗಿ ಬಳಸಿದಂತ ಒಂದು ಪ್ರತ್ಯೇಕ ಭಾಷೆ ಅಂತ ಹೇಳ್ತೀವಿ, AI. ಓಕೆನಾ. AI ನ ಪಿತಾಮಹ ಯಾರಂತ ಕೇಳ್ತಾರೆ, ಜಾನ್ ಮೆಕಾರ್ಥಿ ಅಂತ ಬರ್ತಾರೆ. AI ನ ಪಿತಾಮಹ ಯಾರಲ್ರಿ, ಜಾನ್ ಮೆಕಾರ್ಥಿ. ಕಂಪ್ಯೂಟರ್ ಪಿತಾಮಹ ಚಾರ್ಲ್ಸ್ ಬೆಬೇಜ್. ಓಕೆನಾ. ಇಂಟರ್ನೆಟ್ ಪಿತಾಮಹ ವಿಂಡ್ ಸರ್ಪ್. ಇವೆಲ್ಲ ಪಾಯಿಂಟ್ಸ್ ಕೇಳ. ಓಕೆನಾ. ಇವೆಲ್ಲವೂ ನೆನ್ಪಿಟ್ಕೋಬೇಕು. ಇವೆಲ್ಲ ಒಂದೊಂದಾಗಿ ಲಾಸ್ಟ್ ಕಂಪ್ಯೂಟರ್ GK ಅಂತ ಹೇಳಿಲ್ಲ, ಆ GK ದಲ್ಲಿ ಹೇಳ್ತೇನೆ. ಫಸ್ಟ್ ಕಂಪ್ಯೂಟರ್ ಅಂತ ತಿಳ್ಕೊರಿ, ಆ ನಂತರ ಇದ್ರ ಬಗ್ಗೆ GK ತಿಳ್ಕೊಳ್ಳೋಣ ಅಂತ. ಓಕೆನಾ. ಬಹಳಷ್ಟು ವಿಷಯ ಐತಲ್ರಿ, ನಿಮ್ಗೆ ಹೇಳ್ಬೇಕಂದ್ರೆ ಬಹಳ ಇದ್ರಿ. ಎಷ್ಟು ಕೊಟ್ಟರು ಕಡಿಮೆ. ನನಗೆ ಇದನ್ನ ಮಿನಿಮಮ್ ಏನಂತ ಕರಿ 2 ರಿಂದ 3 ತಿಂಗಳು ಮಾಡ್ಬೇಕು. ಯಾಕಂತ ಕರಿ 30 ಮಾರ್ಕ್ಸ್ ಇದೆ ನೆನಪಲ್ಲಿ. 30 ಮಾರ್ಕ್ಸ್ ಅಂತ ಬಂದಾಗ 30 ತಾಸಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ ನಿಮ್ಗೆ? ದೊಡ್ಡ ಸಬ್ಜೆಕ್ಟ್ ಐತಿ. ನೀವು ಅನ್ಕೊಂಡ ಸಣ್ಣ ಸಬ್ಜೆಕ್ಟ್ ಅಲ್ಲ, ನೆನಪಿರ್ಲಿ. ಬೇರೆ ಸಬ್ಜೆಕ್ಟ್ ಅಂತ ಬಂದಾಗ ಕೇವಲ ಏನಪ್ಪ 5 ರಿಂದ 10 ಮಾರ್ಕ್ಸ್ ಕೇಳ್ತಾನ. ಬಟ್ ಕಂಪ್ಯೂಟರ್, ಇಂಗ್ಲಿಷ್, ಕನ್ನಡ ಅಂತ ಬಂದಾಗ ಕಂಪಲ್ಸರಿ, ನೋ ಕಾಂಪ್ರಮೈಸ್. ಅದೇ ತರ ಕೆಲವೊಂದು ಎಕ್ಸಾಮ್ ಅಲ್ಲಿ 30 ಮಾರ್ಕ್ಸ್ ಫಿಕ್ಸ್. ಹಾಗಾಗಿ ಕಂಪ್ಯೂಟರ್ಗೋಸ್ಕರ ಕೇವಲ 30 ತಾಸು ಕಲಿಯೋದಲ್ಲ, ಬೆಟರ್ ದೆನ್ 300 ತಾಸು ಕಲಿದ್ರು ಕಡಿಮೆನೆ ನನ್ನ ಪ್ರಕಾರ ಹೇಳ್ಬೇಕಂದ್ರೆ. ಅರ್ಥಲ್ರಿ? ಅಷ್ಟು ನೀಟ್ ಆಗಿ ಡೆಪ್ತ್ ಆಗಿ ಹೇಳ್ಕೊಡ್ದಂತ ಚಂದ ಕಲೀರಿ. ಓಕೆನಾ. ಈ ಒಂದು ಕಲಿಸ್ಬೇಕಾದ್ರೆ ನಮ್ಗೆ ನಿಮ್ಮ ಹತ್ರ ಭಾಳ ಚಾರ್ಜ್ ಮಾಡ್ಬೋದು. ಓಕೆನಾ. ಬಟ್ ಬೇಡ, ಕಲೀರಿ. ನನ್ನಲ್ಲಿರುವಂತ ಜ್ಞಾನವನ್ನು ಅಂತ ಬಂದಾಗ ಹಂಚಿಕೆ ಮಾಡಿದಾಗ ನನ್ನಲ್ಲಿ ಜ್ಞಾನ ಜಾಸ್ತಿ ಆಗುತ್ತೆ, ನನಗೇನು ಲಾಸ್ ಆಗಲ್ಲ. ಓಕೆನಾ. ಸೊ ಹಾಗಾಗಿ ಕಲಿಸ್ಕೊಡ್ತಂದ್ರೆ ಚಂದ ಕಲೀರಿ. ಓಕೆನಾ. 30 ಕ್ವಶನ್ಸ್ ಇದಾವೆ. ಮಾರ್ಕ್ಸ್ ಅಲ್ಲ, ಸ್ವಲ್ಪ ಪದೇ ಪದೇ ಮಾರ್ಕ್ಸ್ ಅಂತ ಇರ್ತಾನೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ರಿ. ಇಲ್ಲಿ 30 ಕ್ವಶನ್ ಇರ್ತಾವ. ಓಕೆನಾ. ಒಂದೊಂದು ಕ್ವಶನ್ 1.5 ಅಂತ ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. 45 ಮಾರ್ಕ್ಸ್ ಅನ್ಕೋಬೇಕು ನಾವು. ಓಕೆನಾ. ಸೊ ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಬಳಸಿದಂತಹ OS ಯಾವ್ದಂತ ಕೇಳ್ತಾನೆ, ನಾಲೆಜ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್. ಅದೇ ನಾವು ಬಳಸೋದು ಏನ್ ಹೇಳ್ರಿ, ಆಂಡ್ರಾಯ್ಡು, ವಿಂಡೋಸು, iOS, ಮ್ಯಾಕ್ ಅಂತ ನಾವು ಬಳಸ್ತೀವಿ. ಬಟ್ 5th ಜನರೇಷನ್ ಬಳಸುವಂತಹ OS ಅದಲ್ರಿ, ನಾಲೆಜ್ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸಿಸ್ಟಮ್. ಓಕೆನಾ. ಇವು ನಾವು ಬಳಸೋದು. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಾಗಾದ್ರೆ ಈ ಒಂದು ಪೀಳಿಗೆಯಲ್ಲಿ ಕೂಡ ಲಿಸ್ಪ್. ಓಕೆನಾ. ಸೊ ಅದೇ ತರ ಪೈಥಾನು, ಜಾವ ಇವೆಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಪ್ಪಿ, ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆನಾ. 3, 4, 5ನೇ ಪೀಳಿಗೆಯಲ್ಲಿ ಬಳಸಿದಂತ ಭಾಷೆ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆನಾ. ಲೋ ಲೆವೆಲ್ ಅಂದಾಗ ಫಸ್ಟ್ ಮಷೀನು, ಸೆಕೆಂಡ್ ಯಾವ್ದಲ್ರಿ ಅಸೆಂಬ್ಲಿ. ಇದು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಾಗಾದ್ರೆ IBM 702 ಪ್ರಪಂಚದಲ್ಲೇ ಬಂದಂತಹ ಮೊದಲ AI ಯಾವ್ದಂತ ಬಂದಾಗ IBM 702. ಇದು ಪ್ರಪಂಚದ ಮೊದಲ AI. ಚಿತ್ರ ನೋಡ್ತಾ ಇದ್ರಿ, ಇದು ಪ್ರಪಂಚದ ಮೊದಲ AI. ಇಲ್ಲೈತೆ ನೋಡ್ರಿ IBM 702. ಇಲ್ಲೊಬ್ಬರು ಕುಂತಾರ, ಇವರೆಲ್ಲ ನೋಡ್ತಾ ಇದಾರೆ ನೋಡ್ರಿ. ಓಕೆನಾ. ಸೊ ಬಹಳ ಒಳ್ಳೆ ಕಂಪ್ಯೂಟರ್. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ IBM ಡೀಪ್ ಬ್ಲೂ ಅಂತ ಬರ್ತಾರೆ. 1997 ಇದನ್ನ ಕಂಡಿಡಿದಾರಿ. ನೆನ್ಪಿರ್ಲಿ, ಇದು ಕೂಡ ಒಂದು AI. ಇದು ಕೂಡ ಒಂದು AI ನೆನ್ಪಿರ್ಲಿ. ಯಾವಾಗ ಏನ್ರಿ, 1997. ಹಾಗಾದ್ರೆ ನೆನ್ಪಿರ್ಲಿ, ಈ ಒಂದು ಇಯರ್ದಲ್ಲಿ ಬಹಳ ಜನ ಹುಟ್ಟಿರ್ತಾರೆ. ಸೊ ಹಾಗಾದ್ರೆ ನೆನ್ಪಿರ್ಲಿ, ಇಲ್ಲೊಬ್ಬರು ಕುಂತಾರೆ. ಇವ್ರ ಹೆಸರು ಏನಪ್ಪಾ ಅಂದ್ರೆ ಗ್ಯಾರಿ ಕಾಸ್ಪರೋವಾ ಅಂತ ಬರ್ತಾರೆ. ಪ್ರಪಂಚದಲ್ಲೇ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತಾರೆ. ನಾವು ವಿಶ್ವನಾಥ್ ಆನಂದ್ನ ಗ್ರ್ಯಾಂಡ್ ಮಾಸ್ಟರ್ ಅಂತ ಹೇಳ್ತೀವಿ. ಅದೇ ತರನಾಗಿ ಪ್ರಪಂಚದಲ್ಲೇ ನೆನ್ಪಿರ್ಲಿ, ಇವರೊಬ್ಬರು ಗ್ರ್ಯಾಂಡ್ ಮಾಸ್ಟರ್. ಆ ಕಾಲದಲ್ಲಿ ಫೇಮಸ್ ಇದ್ರು. ಯಾರು ಹೇಳ್ರಿ, ಇವರು ಗ್ಯಾರಿ ಕಾಸ್ಪರೋವಾ. ಬಟ್ ಇವ್ರನ್ನ ಸೋಲಿಸುವಂತ ವ್ಯಕ್ತಿ ಯಾರು ಇದ್ದಿಲ್ಲ. ಬಟ್ ಅಂತ ಟೈಮಲ್ಲಿ
ಈ ಒಂದು ವ್ಯಕ್ತಿ ಅಪೋಸಿಟ್ ಈ ಒಂದು ಕಂಪ್ಯೂಟರ್ ಇದೆ ರೀ. ಓಕೆನಾ, ಈ ಚಿತ್ರ ಇಲ್ಲಿ ಏನೇನ್ ಆಗ್ತದೆ ಅಂತ ಎಲ್ಲ ತೋರಿಸ್ತಾ ಇದೆ ರೀ ಕಂಪ್ಯೂಟರ್ಗೆ. ಅಂತ ಟೈಮಲ್ಲಿ ಈ ಕಂಪ್ಯೂಟರ್ ಏನ್ ಹೇಳ್ತೈತಲ್ಲ ಅದನ್ನ ಇವರು ಇಲ್ಲಿ ಒಬ್ರು ಆಪರೇಟರ್ ಇದ್ದಾರೆ, ಇವರು ಅದೇ ತರ ಮೂವ್ಮೆಂಟ್ ಮಾಡ್ತಾರೆ. ಬಟ್ ಪ್ರಪಂಚದಲ್ಲಿ ಯಾರು ಸೋಲ್ಸಂತ ವ್ಯಕ್ತಿ ಇವ್ರು ನೋಡ್ರಿ. ಈಗ ಸ್ವಲ್ಪ ಮರ್ಯಾದೆ ಕೊಡೋಣ, ಆಗ ಸ್ವಲ್ಪ ಸರ್ಕಲ್ ಚಂದ ಹಾಕಿದೀನಿ. ಸೊ ಏನಪ್ಪ ಇವ್ರನ್ನ ವಿತ್ ಇನ್ ಸೆಕೆಂಡ್ ಅಲ್ಲಿ ಸೋಲಿಸಿದಂತಹ ಕಂಪ್ಯೂಟರ್ ನೋಡ್ರಿ, ಅರ್ಥ ಮಾಡ್ಕೊಡ್ರಿ. AI ಅಂದ್ರೆ ಏನ್ ಮಾಡಿದೆ ಗೊತ್ತೇನ್ರಿ, ಈ ಕಂಪ್ಯೂಟರ್ಗೆ ಹಿಂದ್ಗಡೆ ಇವ್ರು ಆಡಿದಂತ ಆಟಗಳು ಎಲ್ಲಾ ವಿಡಿಯೋಸ್ ಅದಕ್ಕೆ ಕೊಟ್ಟಿದ್ದಾರೆ. IBM ಡೀಪ್ ಬ್ಲೂ ಕೊಟ್ಟಿದ್ದಾರೆ. ಇದೊಂದು AI. ಇದು ಕೊಟ್ಟ ಇದೇನ್ ಮಾಡೈತಲ್ರಿ, ಇವ್ರು ಯಾವ ತರ ಗೇಮ್ ಮಾಡ್ತಾರ, ಏನೇನ್ ಪಾಯಿಂಟ್ ಮಾಡ್ತಾರ, ಯಾವ್ದನ್ನ ಯಾವ ತರ ಯೋಚನೆ ಮಾಡ್ತಾರ ಅವೆಲ್ಲವನ್ನ ಅರ್ಥ ಮಾಡ್ಕೊಡುತ್ತೆ. ಓಕೆನಾ, ಇವ್ರ IQ ಬಂದ್ಬಿಟ್ಟು 100 ಇದೆ ಅಂತಿಕೋರಿ, ಇದ್ರ IQ ಎಷ್ಟಿದೆ ಅಂತಿಕೋರಿ, ಮಿನಿಮಮ್ ಒಂದು 5,000 to 6,000 ಇತ್ತು. ಓಕೆನಾ, ಇದು ಜಸ್ಟ್ 100 ಇದೆ ಅಂತಿಕೋರಿ, ಇದು 5,000 to 6,000 ಇತ್ತು. ಓಕೆನಾ, ಇಂದ ಆಡಿದಂತ ಇದೆಲ್ಲ ಆಟದ ಮೂವ್ಮೆಂಟ್ ಎಲ್ಲ ನೋಡ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡು ಇವ್ರು ಮೈಂಡ್ ಸೆಟ್ ನ ತಿಳ್ಕೊಂಡು ಅದೇನ್ ಮಾಡ್ತಾರೆ ಇವ್ರನ್ನ ಸೋಲಿಸ್ಬಿಟ್ಟೈತಿ. ಓಕೆನಾ, ಸೊ ಹಾಗಾಗಿ ಬಹಳ ಅಂದ್ರೆ ಬಹಳ ಯಪ್ಪ ಡೇಂಜರ್. ಇದು ಬಂದಿರೋದು ಅವಾಗೆ ಬಂದೈತಿ, ನಾವು ಅವೆಲ್ಲ ಹುಟ್ಟಿದಾಗ ಬಂದೈತಿ ಇದೆಲ್ಲ, ಇವಾಗ ಬಂದಿಲ್ಲ. ಅದಲ್ಲ AI ಅಂದ್ರೆ ನಾವು ಇವತ್ತು ನೋಡ್ತಾ ಇದೀವಿ, ಇವತ್ತು ನೋಡ್ತಾ ಇಲ್ಲ, ಅವತ್ತೇ ಬಂದೈತಿದೆ AI. ಬಟ್ ಅವತ್ತೇ ಉಪೇಂದ್ರ ಮೂವಿ ತೆಗೆದ್ಬಿಟ್ಟನ. ಬಟ್ ನಮ್ ಜನಕ್ಕೆ ಇವತ್ತು ಅರ್ಥ ಆಯ್ತಾ. ಬಟ್ ನೆನಪಿಲ್ಲ, ರೋಬೋ ಮೂವಿಗೆ ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟೆ ಉಪೇಂದ್ರ ಅವ್ರು ತೆಗೆದಂತ ಮೂವಿ. ಓಕೆನಾ, ಆ ಮೂವಿನ ಇಟ್ಕೊಂಡೆ ಚಂದ ಪ್ರತಿಯೊಂದು ಸೀನ್ ಕಾಪಿ ಪೇಸ್ಟ್ ಐತ್ರಿ. ಬಟ್ ಉಪೇಂದ್ರ ಅವರು ಕ್ಯಾರೆಕ್ಟರ್ ಹೈಲೈಟ್ ಮಾಡಿಲ್ಲ, ಎಲ್ಲವೂ ಸಾಧಾರಣ ತೋರಿಸಿದ. ಬಟ್ ಈ ಒಂದು ಶಂಕರ್ ಅಂತ ಬರ್ತಾರೆ, ತಮಿಳು ಡೈರೆಕ್ಟರ್, ಫೇಮಸ್ ಡೈರೆಕ್ಟರ್, ಅವರು ಬಹಳ ಫೇಮಸ್ ಡೈರೆಕ್ಟರ್. ಬಟ್ ಅವರೆಲ್ಲ ಕಾಪಿ ಪೇಸ್ಟ್ ಮಾಡ್ತಾರ. ಅದೇ ತರ ಈ ಒಂದು ರಾಜಮೌಳಿಗಳು ಕಾಪಿ ಪೇಸ್ಟ್ ಮಾಡ್ತಾರೆ, ಬಹಳ ಚಂದ ಮಾಡ್ತಾರೆ ಕಾಪಿ ಪೇಸ್ಟ್. ಅದೇ ತರ ನಾನು ಕಾಪಿ ಪೇಸ್ಟ್ ಮಾಡೀನಿ, ನಾನು ಚಂದ ಕಾಪಿ ಅದಲ್ರಿ. ಮೇನ್ ಆಗಿ ನಾವೆಲ್ಲ ಸಂಪಾದಕರು. ಓಕೆನಾ, ಇದನ್ನ ಚಂದ ಕಾಪಿ ಪೇಸ್ಟ್ ಮಾಡಿ ನಿಮ್ ಮುಂದೆ ಕೊಡಾಕತ್ತೀನಿ. ಇದನ್ನ ನಾನೇ ಡಾಟಾ ಕ್ರಿಯೇಟ್ ಮಾಡಿಲ್ಲ, ಓಕೆನಾ, ಇದನ್ನ ಡಾಟಾನ ತಯಾರು ಮಾಡಿ ಕೊಡ್ತಾ. ಅದೇ ತರ ನನ್ನ ಪುಸ್ತಕ ಇದೆ, ಕಂಪ್ಯೂಟರ್ ಕೈಪಿಡಿ ಅಂತ. ಓಕೆನಾ, ಪುಸ್ತಕದಲ್ಲಿ ನಾನು ಸಂಪಾದಕ ಅಂತ ಹಾಕೊಂಡಿಲ್ಲ, ಲೇಖಕ ಅಂತ ಹಾಕೊಂಡಿಲ್ಲ. ಯಾಕೆ ಹೇಳ್ರಿ, ಇದೆಲ್ಲ ನಾ ಸಂಪಾದನೆ ಮಾಡಿದ್ದು, ನಾನು ಕ್ರಿಯೇಟ್ ಮಾಡಿದ್ದಲ್ಲ. ನೆನ್ಪಿಟ್ಕೊಳ್ರಿ, ನಾನು ಕ್ರಿಯೇಟ್ ಮಾಡಿದ ಲೇಖಕ, ಇದನ್ನ ನಾನು ಸಂಪಾದನೆ ಮಾಡಿದ್ದು. ಅರ್ಥದಲ್ರಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ವ್ಯಾಟ್ಸನ್ ಅಂತ ಬರುತ್ತೆ, 2011ರಲ್ಲಿ ಬರ್ತೈತ್ರಿ. ಜೆಫರ್ಡ್ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಗೆದ್ದಂತಹ ಮೊದಲ ಕಂಪ್ಯೂಟರ್. ಓಕೆನಾ, ಈ ಒಂದು ವ್ಯಾಟ್ಸನ್ ಇರೋ ಎಲ್ಲ ಡಾಟಾ ಸ್ಟೋರ್ ಮಾಡಿ ಕೊಟ್ಟಾರ. ಪ್ರಪಂಚದಂತ ಎಲ್ಲ ಡಾಟಾ JK ಪಾಯಿಂಟ್ ಎಲ್ಲ ಕೊಟ್ಟಿದಾರ. ನೀವ್ ಏನೇ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತೈತೆ. ಓಕೆನಾ, ಇದ್ರಲ್ಲಿ ಏನು ವಿಶೇಷ ಇಲ್ಲ. ಸೊ ಹಾಗಾಗಿ ವ್ಯಾಟ್ಸನ್ ಅಂತ ಬರುತ್ತೆ, ಬಹಳ ಫೇಮಸ್ ನೋಡ್ರಿ. ಎಲ್ಲ ಏನಪ್ಪಾ IBM ಸಂಸ್ಥೆ ತಯಾರು ಮಾಡೈತೆ ನೋಡ್ರಿ. IBM ಇವತ್ತು ಕೂಡ ಬಹಳ ಫೇಮಸ್ ದೊಡ್ಡ ಕಂಪನಿ. ಓಕೆನಾ, ಸೊ ಡೇ ಬೈ ಡೇ ಪವರ್ಫುಲ್ ಆಗ್ಬೇಕು ನಾವು. ಓಕೆನಾ, ಸೊ ನೆಕ್ಸ್ಟ್ ಅಮೆಜಾನ್ ಅಲೆಕ್ಸಾ ಗೊತ್ತಲ್ರಿ. ಈ ಒಂದು ಅಲೆಕ್ಸಾ ನೀವು ಅದ್ರ ಜೊತೆ ಏನಪ್ಪಾ ಒಂದು ಮ್ಯೂಸಿಕ್ ಬಾಕ್ಸ್ ಬರ್ತಾರೆ, ಆನ್ಲೈನ್ ದುಡ್ಡು ಕೊಟ್ಟರೆ ಸಿಗ್ತೈತೆ. ಇದಕ್ಕೊಂದು ರಿಮೋಟ್ ಕೊಡ್ತಾರೆ, ಈ ರಿಮೋಟ್ ಅಲ್ಲಿ ನೀವು ವಾಯ್ಸ್ ಸರ್ಚ್ ಮಾಡಿದ್ರು ಅದೇ ತಗೊಂತೈತೆ. ಇದಕ್ಕೊಂದು ಸೆಟಪ್ ಬಾಕ್ಸ್ ಇದೆ, ಅದ್ರ ಮುಖಾಂತರ ನೀವು ಟಿವಿ ತರ ನೋಡ್ಬೋದು. ಸೊ ಹಾಗಾದ್ರೆ ಈ ಒಂದು ಅಲೆಕ್ಸಾ ಅಂತ ಬಂದಾಗ ನೀವು ಜಸ್ಟ್ ಅದ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ನಿಮ್ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹಾಡಾಡ್ತಾ. ಇದು ಕೂಡ ಒಂದು AI. ಓಕೆನಾ, ಧ್ವನಿಯ ಮುಖಾಂತರ ಏನ್ ಮಾಡ್ತಾರೆ ನಿಮ್ ಜೊತೆ ಮಾತಾಡುತ್ತೆ. ಇದು ಅಲೆಕ್ಸಾ. ಅಲೆಕ್ಸಾ, ಗೂಗಲ್, ಸಿರಿ ಅಂತ ನೋಡ್ತಲ್ರಿ, ಸೇಮ್ ಇದೆ ನೋಡಪ್ಪಿ. ಓಕೆನಾ, ಬಟ್ ಈ ಒಂದು ಅಲೆಕ್ಸಾ ಅಂತ ಬಂದಾಗ ನೆನ್ಪಿರ್ಲಿ, ಇದು ಯಾವ್ದ್ರ ಅಂಡರಲ್ಲಿ ಕೆಲಸ ಮಾಡ್ತಂದ್ರೆ ಬಿಂಗ್ ಅಂತ ಬರುತ್ತೆ. ಮೈಕ್ರೋಸಾಫ್ಟ್ ಅವ್ರದ್ದು ಬಿಂಗ್ ಅಂತ ಬರುತ್ತೆ. ಇದೊಂದು ಸರ್ಚ್ ಇಂಜಿನ್. ಈ ಒಂದು ಬಿಂಗ್ ಮುಖಾಂತರ ಕೆಲಸ ಮಾಡುತ್ತೆ. ಒಂದು ಅಲೆಕ್ಸಾ ಆಗಿರ್ಲಿ, ಮತ್ತೆ ಇನ್ನೊಂದು ಏನ್ ಹೇಳ್ರಿ ಸಿರಿ, ಇವೆರಡು ಕೆಲಸ ಮಾಡೋದು ಏನ್ ಹೇಳ್ರಿ ಬಿಂಗ್ ಅಲ್ಲಿ ಕೆಲಸ ಮಾಡ್ತಾವ. ಓಕೆನಾ, ಬಟ್ ಗೂಗಲ್ ಸಪರೇಟ್ ಇದೆ. ಗೂಗಲ್ ಸಪರೇಟ್ ಇದೆ. ಗೂಗಲ್, ಅಲೋ ಗೂಗಲ್ ಅಂತ ಕೇಳಿದ್ರೆ ಅದು ಗೂಗಲ್ ಸಪರೇಟ್ ಇದೆ. ಬಟ್ ಬಿಂಗ್ ಅಲ್ಲಿ ಕೆಲಸ ಮಾಡೋದೇನ್ರಿ ಅಲೆಕ್ಸಾ ಮತ್ತು ಸಿರಿ.